ಪ್ರಮುಖ ಸುದ್ದಿಗಳು, ಮಾಹಿತಿಗಳು, ವಾಸ್ತವಗಳು, ಆ ಕುರಿತಾದಂತಹ ವಿಶ್ಲೇಷಣೆ ಮತ್ತು ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ, ಸಂಬಂಧಪಟ್ಟಂತಹ ಇಲಾಖೆಯ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಈ ಯೂಟ್ಯೂಬ್ ಲೈವ್ನಲ್ಲಿ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಈ ನನ್ನ ಲೈವ್ ವಿಡಿಯೋಕ್ಕೆ ಯಾವುದೇ ರೀತಿಯಾದಂಥ ಕಾಪಿರೈಟ್ಸ್ ಇರುವುದಿಲ್ಲ. ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂಥ ಯಾವುದೇ ಯೂಟ್ಯೂಬರ್ಗಳು ಅಥವಾ ಯಾವುದೇ ಮೀಡಿಯಾಗಳು, ಯಾವುದೇ ಚಾನಲ್ಗಳು ಇದನ್ನು ಉಪಯೋಗಿಸ್ಕೊಳ್ಬೋದು. ಸೊ ನೋ ಕಾಪಿರೈಟ್ಸ್ ಅಪ್ಲೈ. ಮೊದಲನೇದಾಗಿ ಈ ಮಹಾಬಳಶೆಟ್ಟಿ ಅನ್ನುವಂತಹ ಒಬ್ಬ ವೈದ್ಯರು ಮತ್ತು FSL ತಜ್ಞರು ಅಂತ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅವರನ್ನು KS ಮೆಡಿಕಲ್ ಆಸ್ಪತ್ರೆಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂಥೇಳಿ ಕೆಲವೊಂದಿಷ್ಟು ಮಾಹಿತಿ ಬಂದು ನಾವು ಅದನ್ನು ವೆರಿಫೈ ಮಾಡ್ಕೊಂಡ್ವಿ. ಇಲ್ಲಿ ಮಹಾಬಳಶೆಟ್ಟರು KS ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಇರ್ತಾರೋ ಇಲ್ಲೋ, ಬರೀ ಅದೊಂದಿಷ್ಟೇ ಆಗಿದ್ದರೆ ಏನು ಅಷ್ಟೊಂದು ಪ್ರಾಮುಖ್ಯತೆ ಪಡಿತಾ ಇರಲಿಲ್ಲ. ಆದರೆ ಯಾವಾಗ ಈ ಧರ್ಮಸ್ಥಳ ಪ್ರಕರಣಗಳು 39/2025 ಯಾವಾಗ ಬೆಳಕಿಗೆ ಬಂತು, ಆವಾಗ ತಟ್ಟನೆ ಶ್ರೀಯುತ ಮಹಾಬಳಶೆಟ್ಟಿ ಅವರು ಒನ್ಸ್ ಅಗೇನ್ TV ಚಾನಲ್ಗೆ ಬಂದು ಅಲ್ಲಿ ಈ ನಾನೇ 70 ಹೆಣಗಳನ್ನು ಸ್ಥಳಕ್ಕೇ ಬಂದು, ಧರ್ಮಸ್ಥಳ ಸ್ಥಳಕ್ಕೆ ಬಂದು, ಕಾಡಿನಲ್ಲಿ ಬಂದು ಕೊಳೆತಂಥ ಸ್ಥಿತಿಗಳಿದ್ದು, ನಾನು ಅದನ್ನು ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದೆ, ನಾನೇ ಹೂತಾಕ್ಸಿದೆ ಅಂತ ಅವರೇ ಸ್ವಯಂ ಪ್ರೇರಣೆಯಿಂದ ಹೇಳಿಕೆ ಕೊಟ್ಟ ನಂತರ ಅದು ಬಹಳಷ್ಟು ಒಂದಿಷ್ಟು ಸಂಶಯಗಳನ್ನು ಹುಟ್ಟಾಕ್ತು. ಅದ್ರ ಜೊತೆಗೇ ಒಂದು TV ಚಾನಲ್ಗೆ ಹೋಗಿ ಅವ್ರು ಹೇಳ್ತಾರೆ, ಏನಂತ ಹೇಳಿದರೆ, ನಾನು ಸಂತೋಷ್ ರಾವ್ ನನ್ನನ್ನು ಎತ್ಕೊಂಡಿದ್ದ, ಹೀಗಾಗಿ ಸಂತೋಷ್ ರಾವ್ನೇ ಅತ್ಯಾಚಾರ ಮಾಡಿದ್ದು ಅಂತ ಕೆಲವೊಂದಿಷ್ಟು ಬಾಲಿಶವಾದಂಥ ಹೇಳಿಕೆಗಳನ್ನು ಕೊಟ್ಟರು. ಆವಾಗ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಮತ್ತು ನಮ್ಮಲ್ಲಿ ಸಾರ್ವಜನಿಕವಾಗಿ ಉದ್ಭವವಾದಂತಹ ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ವಿ. ಬೇಸ್ಡ್ ಆನ್ ಏನು ರಿಪೋರ್ಟ್ಸ್, ಪೊಲೀಸ್ ವರದಿಗಳು, ಆನಂತರ ಧರ್ಮಸ್ಥಳ ಪಂಚಾಯಿತಿ ಕೊಟ್ಟಂತಹ ದಾಖಲೆಗಳು, ಒಂದಿಷ್ಟು ಪ್ರಶ್ನೆ ಕೇಳಿದ್ವಿ. ಯಾವ್ದು ಅದರಲ್ಲಿ ಅಂತ ಹೇಳಿದರೆ, ಮಹಾಬಳಶೆಟ್ಟರಿಗೆ ನಾವು ಕೇಳಿದ್ದು, ಅಲ್ಲ ನೀವು 70 ಶವಗಳನ್ನು ನಾನೇ ಸ್ಥಳಕ್ಕೇ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂತ ಹೇಳ್ತೀರಾ, ಆದರೆ ಅವುಗಳನ್ನು ಎಲ್ಲಿ ಹೂತು ಹಾಕಿದ್ರಿ, ಮತ್ತು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ, ಅದನ್ನು ಕೊಡಿ. ಆನಂತರ ಎಲ್ಲಿ ಹೂತು ಹಾಕಿದ್ರಿ ಅದನ್ನು ತೋರಿಸಿ. ಅವರಿಂತ ಯಾವುದೇ ಉತ್ತರ ಬರಲಿಲ್ಲ. ಆನಂತರ KS ಮೆಡಿಕಲ್ ಆಸ್ಪತ್ರೆಯಲ್ಲಿ, ಯಾಕಂದರೆ ಯಾಕೆ ಇದನ್ನು ರಿಲೇಟ್ ಮಾಡಬೇಕಾಯ್ತು ಅಂತ ಹೇಳಿದರೆ, ಮಹಾಬಳಶೆಟ್ಟರು KS ಹೆಗ್ಡೆ ಮೆಡಿಕಲ್ ಆಸ್ಪತ್ರೆಯ ಒಬ್ಬ ಡಿಪಾರ್ಟ್ಮೆಂಟ್ ಹೆಡ್, HOD ಅಂತ ಅವರು ಹೇಳ್ಕೊಂಡಿದ್ದು. ಮೇ ಬಿ ಇದ್ರು ಅವರು ಡಿಪಾರ್ಟ್ಮೆಂಟ್ ಹೆಡ್ ಅಂತ ಅಲ್ಲಿ ಅವ್ರ ಕಲೀಗ್ಸ್ ಕೂಡ ಹೇಳ್ತಾರೆ. ಹಂಗಿದ್ರೆ ನೀವು ಫ್ರೀಸರಲ್ಲಿ ನೀವು ಡೆಡ್ ಬಾಡಿಯನ್ನು, ಅನಾಥ ಶವಗಳದ್ದು ನಾವು ಕೇಳ್ತಾ ಇರೋದು ಬರೀ ಅನಾಥ ಶವಗಳದ್ದು, ಅದರ ವಾರಸುದಾರದ್ದು ಕೇಳೋದಕ್ಕೆ ನಮಗೆ ರೈಟ್ಸ್ ಇಲ್ಲ, ನಾವು ಕೇಳ್ತಾ ಇಲ್ಲ. ಅನಾಥ ಶವಗಳನ್ನು 3 ದಿನ 6 ದಿನ, ಒಂದೊಂದು ಸರಿ ನೀವು 41 ದಿನಾನೂ ಕೂಡ KS ಹೆಗಡೆ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರಿ. ಆ ಫ್ರೀಸರ್ ಚಾರ್ಜ್ ಯಾರು ಕೊಟ್ಟರು? ಯಾಕಂದ್ರೆ ಒಂದು ಫ್ರೀಸರ್, ಒಂದು ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಫ್ರೀಸರಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಪ್ರತಿದಿನ ಕೂಡ 3,000-5,000, ಕೆಲವೊಂದು ಕಡೆ 10,000 ರೂಪಾಯಿ ಚಾರ್ಜ್ ಇದೆ. ಸೊ ಅನಾಥ ಶವದ್ದು ಯಾರು ಕೊಟ್ಟರು ಮಹಾಬಳಶೆಟ್ರೆ ಅಂತ ನಾವು ಕೇಳಿದ್ವಿ. ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಬರಲಿಲ್ಲ. ಇದಕ್ಕೆ ಅವರು ಒಂದು TV ಚಾನಲ್ಗೆ ಹೋಗಿ, ಗಿರೀಶ್ ಮಟ್ಟಣ್ಣ ಅವರಿಂತ ನನ್ನ ಕೊಲೆ ಬೆದರಿಕೆ ಇದೆ, ನನ್ನ ಮರ್ಡರ್ ಮಾಡಿಬಿಡ್ತಾರೆ, ನನ್ನ ಫ್ಯಾಮಿಲಿನ ಮರ್ಡರ್ ಮಾಡಿಬಿಡ್ತಾರೆ, ಬಾಲಿಶವಾಗಿ ಹೇಳಿದರು. ಅದಕ್ಕೆ ನಾನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಮತ್ತು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ, ದಯವಿಟ್ಟು ಅವ್ರಿಗೊಂದು Z ಸೆಕ್ಯೂರಿಟಿನೋ, Z+ ಸೆಕ್ಯೂರಿಟಿನೋ, A to Z ಸೆಕ್ಯೂರಿಟಿ ಆದಿದೆ ಮಹಾಬಳಶೆಟ್ಟರಿಗೆ ಕೊಟ್ಬಿಟ್ರಿ. ಯಾಕಂದರೆ ನಾನು ಸ್ವತಃ ಅವ್ರು ನೋಡಿಲ್ಲ, ಅವ್ರ ನಂಬರ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ವಾಟ್ ಎವರ್ ಅವರು ಹೇಳಿದ ಮೇಲೆ ನಾವು ಪ್ರಶ್ನೆ ಕೇಳಿದ್ದೇವೆ ಇಷ್ಟೇ. ಸೊ ಅವ್ರಿಗೇನಾದರೂ ಭಯ ಕಾಡ್ತಾ ಇತ್ತಂತ ಹೇಳಿದರೆ, ಪ್ರಶ್ನೆಗಳ ಕೇಳಿದರೆ ಅವ್ರಿಗೆ ಭಯ ಕಾಡ್ತಾ ಇತ್ತಂತ ಹೇಳಿದರೆ, ಅವ್ರಿಗೆ ದಯವಿಟ್ಟು A to Z ಸೆಕ್ಯೂರಿಟಿ ಕೊಟ್ಟುಬಿಡಿ ಮಹಾಬಳಶೆಟ್ಟರಿಗೆ ಅಂತ ನಾವು ಹೇಳಿದ್ವಿ. ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಇದಾದ ನಂತರ, ಯಾಕಂತ ಹೇಳಿದ್ರೆ ನಾವು ಬರೀ ಮಾತಿಗೋಸ್ಕರ ಇಲ್ಲಿ ವಿಡಿಯೋ ಮಾಡಬೇಕು, ಮಾತಾಡಬೇಕು ಅಂತಲ್ಲ, ಸತ್ಯದ ಅನ್ವೇಷಣೆಗೆ ಹೊರಟಂಥವ್ರು ನಾವು. ಹೀಗಾಗಿ ಅನೇಕ ಜನ RTI ಪ್ರಮುಖರು, ಯಾಕಂತ ಹೇಳಿದ್ರೆ ಈ ಎಲ್ಲ ಘಟನೆಗಳನ್ನು ಬರೀ ನಾವಿಷ್ಟೇ ಅಲ್ಲ, ಇಡೀ ರಾಜ್ಯದ ಅನೇಕ, ದೇಶದ ಅನೇಕ
ಕಾನೂನು ತಜ್ಞರು ನೋಡ್ತಾ ಇದ್ದಾರೆ, ಮಾಹಿತಿ ಹಕ್ಕಿನ ಹೋರಾಟಗಾರರು ಪ್ರತಿಯೊಬ್ಬ ಪ್ರಜ್ಞಾವಂತರು ಕೂಡ ಗಮನಿಸ್ತಾ ಇದ್ದಾರೆ. ಅದರಲ್ಲಿ THM ರಾಜ್ಕುಮಾರ್ ಅಂತ ಒಬ್ಬ ಹಿರಿಯ RTI ಕಾರ್ಯಕರ್ತರು, ಬಳ್ಳಾರಿಯವರು, ಮತ್ತೆ ಇನ್ನೂ ಒಂದಿಷ್ಟು 4-5 ಜನ ಕಾರ್ಯಕರ್ತರು, RTI ಕಾರ್ಯಕರ್ತರು ಪ್ರಶ್ನೆ ಕೇಳಿದ್ರು KS ಹೆಗಡೆ ಮೆಡಿಕಲ್ ಆಸ್ಪತ್ರೆಗೆ ಮತ್ತು ಸ್ವತಃ ಶ್ರೀಯುತ ಡಾಕ್ಟರ್ ಮಹಾಬಳ ಶೆಟ್ಟರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದ ವರದಿ ಎಲ್ಲಿ? 70 ಈಗ ನಂತರ ಮಹಾಬಳ ಶೆಟ್ಟರು 70 ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಎಲ್ಲಿ ಹೂತು ಹಾಕಿದ್ರಿ? ಕೆಲವೊಂದಿಷ್ಟು ರಿಲೇಟೆಡ್ ಟು ಮೆಡಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ, ಪೋಸ್ಟ್ ಮಾರ್ಟಮ್ ಬಗ್ಗೆ, ಫ್ರೀಸರ್ನಲ್ಲಿ ಇಟ್ಟು ಯಾಕೆ ಇಟ್ಕೊಂಡ್ರಿ? 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯನ್ನು ಬಿಟ್ಟು 74 ಕಿಲೋಮೀಟರ್ ಇರತಕ್ಕಂತಹ ಖಾಸಗಿ KS ಮೆಡಿಕಲ್ ಹಾಸ್ಪಿಟಲ್ಗೆ ಹೇಗೆ ತಗೊಂಡು ಹೋದ್ರು? ಯಾವ ಮಾನದಂಡದ ಮೇಲೆ ತಗೊಂಡ್ರು? ಅಷ್ಟೊಂದು ಎಕ್ಸ್ಪೆನ್ಸಿವ್ ಯಾರು ಕೊಟ್ಟರು ಅವ್ರಿಗೆ? ಸೊ ಈ ಥರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಿದಾಗ KS ಮೆಡಿಕಲ್ ಹಾಸ್ಪಿಟಲ್ ಅವರು ಆ ಒಂದು RTIಗೆ ಉತ್ತರವನ್ನು ಕೊಟ್ಟಿದ್ದಾರೆ, ನಾವು ಉತ್ತರವನ್ನು ಕೊಡುವುದಿಲ್ಲ. ಅದಕ್ಕೆ ಒಂದಿಷ್ಟು ಸೈಟೇಷನ್ಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸೆಲ್ಫ್ ಫೈನಾನ್ಸಿಂಗ್ ಡೀಮ್ಡ್ ಯೂನಿವರ್ಸಿಟೀಸ್ ಡು ನಾಟ್ ಕಮ್ ಅಂಡರ್ RTI ಆಕ್ಟ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ನಮ್ಗೆ ಕೊಡಕ್ಕೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಓಕೆ, ಆ ನಂತರ ಕೆಲವೊಂದಿಷ್ಟು ಸೈಟೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಮಣಿಪಾಲ್ ಯೂನಿವರ್ಸಿಟಿ ವರ್ಸಸ್ ದಕ್ಷಿಣ ಕನ್ನಡ ಏನದು 2009 ಒಂದು ಸೈಟೇಷನ್ಸ್ ಕೊಟ್ಟಿದ್ದಾರೆ ಅವರು. ಮಣಿಪಾಲ್ ಯೂನಿವರ್ಸಿಟಿ ವರ್ಸಸ್ SK ಡೋಗ್ರಾ ಇನ್ 2009 ರಿಟ್ ಪಿಟಿಷನ್ನಲ್ಲಿ ನಮಗೆ ಕೊಡಬಾರದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸೈಟೇಷನ್ಸ್ ಕೊಡ್ತಾರೆ, ಶ್ರೀ ಸವಿನಯ ದಕ್ಷಿಣ ಕನ್ನಡ ವರ್ಸಸ್ ನಿಟ್ಟೆ ಯೂನಿವರ್ಸಿಟೀಸ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದರ ಪ್ರಕಾರ ನಾವು ಮಾಹಿತಿಯನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ನಾನು KS ಮೆಡಿಕಲ್ ಆಸ್ಪತ್ರೆಗೆ ಎಲ್ಲ ಗೌರವಪೂರ್ವಕವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಕೆಲವೊಂದಿಷ್ಟು ನಮ್ಮ ಸಂಶಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಆಸ್ಪತ್ರೆಯೇ ತಪ್ಪೈಸಿತ್ತು ಅಂತ ನಾವು ಹೇಳಿಲ್ಲ. ಆ ನಂತರ ಇಲ್ಲಿ RTI ಕಾರ್ಯಕರ್ತರು ಕೇಳಿದ್ದೇನಂತ ಹೇಳಿದರೆ, ನಿಮ್ಮಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ಎಲ್ಲಿದೆ? ಅದು ಯಾರ್ದು? ಅನಾಥ ಶವಗಳದ್ದು. ಒಂದು ವೇಳೆ ವಾರಸುದಾರರು ಇದ್ರೆ ನಾವು ಕೆಳಗೆ ಬರಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಲೋಕಸ್ ಸ್ಟ್ಯಾಂಡಿಂಗ್, ಕೆಳಗೆ ಬರೋದಿಲ್ಲ. ಆದರೆ ಅನಾಥ ಶವಗಳದ್ದು ತಾವು ಹೇಳ್ತಾ ಇದ್ರಿ, ಈ ಏನೋ ನಮಗೆ ಇದು ಸೆಂಟ್ರಲ್ ಅಂದರೆ ಇನ್ಫಾರ್ಮೇಷನ್ ಪರ್ವ್ಯೂನಲ್ಲಿ ಬರೋದಿಲ್ಲ, ಮಾಹಿತಿ ಹಕ್ಕು ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ತಾವು ಹೇಳ್ತೀರಿ. ಆದರೆ ನೋಡಿ, ನೀವು ಕೊಟ್ಟಂಥ ಸೈಟೇಷನ್ಸ್ನಲ್ಲಿರುವಂಥ ಪ್ರಕರಣಗಳು, ಅದರ ಸರ್ಕಮ್ಸ್ಟೆನ್ಸ್ ಬೇರೆ, ಈ ಸರ್ಕಮ್ಸ್ಟೆನ್ಸಸ್ಸೇ ಬೇರೆ. ಇಲ್ಲಿ ತಮ್ಮನ್ನ ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಅಥವಾ ನಿಮ್ಮನ್ನ ಬ್ಲೇಮ್ ಮಾಡಬೇಕು ಅಂತ ಖಂಡಿತ ನಾವು ಈ ಮಾಹಿತಿಯನ್ನು ಆ ಮಾಹಿತಿ ಕಾರ್ಯಕರ್ತರು ಕೇಳಿಲ್ಲ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಗೋಚರ ಆಗ್ತಾ ಇದೆ. ಪ್ಯಾಟರ್ನ್ ಅಂತ ಹೇಳಿದರೆ, ಧರ್ಮಸ್ಥಳದಿಂದ ವ್ಯಾನಲ್ಲಿ ತೊಗೊಂಡು ಬರ್ತಾರೆ, ಆಂಬ್ಯುಲೆನ್ಸ್ನಲ್ಲಿ ತೊಗೊಂಡು ಬರ್ತಾರೆ. ಬೆಳ್ತಂಗಡಿ ಆಸ್ಪತ್ರೆ ಅಂದರೆ ಧರ್ಮಸ್ಥಳ ಟು ಬೆಳ್ತಂಗಡಿ ಆಸ್ಪತ್ರೆ ಅಂದರೆ ವಿತಿನ್ 5 to 6 ಕಿಲೋಮೀಟರ್ ಅಂದರೆ ಹೋಗಬೇಕಾದ್ರೆ ಅವನು ಸತ್ತು ಹೋಗ್ಬಿಡ್ತಾನೆ, ಆ ವ್ಯಕ್ತಿ ಅಥವಾ ಅವನು ಅಥವಾ ಅವಳು ಸತ್ತು ಹೋಗ್ಬಿಡ್ತಾಳೆ. ಸೊ ನಾವು ಡೈರೆಕ್ಟಾಗಿ KS ಹೆಗಡೆ ಮೆಡಿಕಲ್ ಹಾಸ್ಪಿಟ್ಲಿಗೆ ತಗೊಂಡು ಬರ್ತೀವಿ ಅಂತ ಸುಮಾರು ಉದಾಹರಣೆಗಳಿದೆ. ಹಾಗಿದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಮತ್ತು ಸಾರ್ವಜನಿಕವಾಗಿ ಸುಮಾರು ಜನ ಕೇಳ್ತಾ ಇದ್ದಾರೆ, ನಿಮಗೆ ಒಂದು ಮಾರಲ್ ಅಕೌಂಟಬಿಲಿಟಿ ಅನ್ನೋದು ಇರೋದಿಲ್ವಾ? ಇಷ್ಟು ಜನ ಸತ್ತಿದ್ದಾರೆ, ಇಷ್ಟು ಜನರದ ಪೋಸ್ಟ್ ಮಾರ್ಟಮ್ ಮಾಡಿದೀವಿ ಅಂತೇಳಿ ಸ್ವತಃ ಡಾಕ್ಟರ್ ಮಹಾಬಳ ಶೆಟ್ಟರು ಹೇಳಿದ್ದಾರೆ. 70 ಜನರದ ಪೋಸ್ಟ್ ಮಾರ್ಟಮ್, ಅದು ಯಾವಾಗ? ಇನ್ ದ ಇಯರ್ 2012 ಟೈಮ್ನಲ್ಲಿ, ಅಲ್ಲಿಂದ ಇಲ್ಲಿವರೆಗೆ ಅಂದರೆ 18 ವರ್ಷದಿಂದ ಅವರೇ ನಿಮ್ಮ ಅಂದರೆ KS ಹೆಗಡೆ ಮೆಡಿಕಲ್ ಆಸ್ಪತ್ರೆ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ 1999 ಇಫ್ ಐ ಆಮ್ ಕರೆಕ್ಟ್. 18 ವರ್ಷದಿಂದ ನಾನೇ ಕೆಲಸ ಮಾಡಿದ್ದೀನಿ ಅಂತ ಸ್ವತಃ ಮಹಾಬಳ ಶೆಟ್ಟರು ಹೇಳಿದ್ದಾರೆ. ಸೊ ಅನಾಥ ಶವದ್ದು ನಾವೇನು ನಿಮಗೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಧ್ಯಮದಲ್ಲಿ ವರದಿ ಮಾಡಿ ಅಂತ ಹೇಳಿಲ್ಲ. ಮಾಹಿತಿ ಹಕ್ಕಿನ ಕಾರ್ಯಕರ್ತರು ರಾಜ್ಕುಮಾರ್ ಅವರು ಮತ್ತು ಇನ್ನುಳಿದಂಥವ್ರು ಆ್ಯಂಡ್ ಅದರ್ಸ್
ಏನು ಕೇಳಿದ್ದಾರೆ ಅದನ್ನು ನಮಗೆ ಕೊಡಿ ಅಧ್ಯಯನಕ್ಕೆ ಅಥವಾ ಕಾನೂನಿನ ಹೋರಾಟಕ್ಕೆ. ಯಾಕಂದರೆ ಅವ್ರು ಯಾರು, ಹ್ಯಾಂಗೆ ಸತ್ರು, ಯಾಕೆ ಸತ್ರು, ಪೊಲೀಸರು ಹೇಳಿದ ನಿಜಾನ, ಎಲ್ಲವೂ ಕೂಡ ಸಂಶಯಾಸ್ಪದವಾಗಿಯೇ ಇದೆ. ಸೊ ಮಾರಲ್ ಒಂದು ಕನ್ವಿಕ್ಷನ್ ಇರೋದಿಲ್ವಾ, ಅದನ್ನು ಕೇಳಿದ್ದು. ಆ ನಂತರ ಈ ಎಲ್ಲ ಇದನ್ನು ಕೂಡ ಏನು ಮಹಾಬಲ ಶೆಟ್ಟರ್ ಹೇಳಿದ್ದು ಅದು ಬಹುಶಃ ಆಸ್ಪತ್ರೆ ಗಮನಕ್ಕೆ ಅವ್ರು ತಂದಿದ್ದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಮೇ ಬಿ ತಮ್ಮ ಗಮನಕ್ಕೆ, ಆಸ್ಪತ್ರೆ ಗಮನಕ್ಕೆ ಬಾರದೇ ಆಗಿರಲೂಬಹುದು. ಅದನ್ನು SIT ಅವರು ತನಿಖೆ ಮಾಡಬೇಕು. ಇನ್ನೊಂದರಲ್ಲಿ ಹೇಳ್ತಾರೆ ಕೇಸ್ನಲ್ಲಿ, ಒಂದು ಡೆಡ್ ಬಾಡಿಯನ್ನು ಪ್ರೈವೇಟ್ ಕ್ರಿಮೇಟೋರಿಯಂ ಅಂದರೆ ನಮ್ಮ ಖಾಸಗಿ ಏನು ಸ್ಮಶಾನ ಆ ಥರ ಇರ್ತದ ಗೊತ್ತಿಲ್ಲ ನಮಗೆ. ಒಂದು ಆಸ್ಪತ್ರೆಗೆ ಖಾಸಗಿ ಸ್ಮಶಾನ ಇರ್ತದ? ಹಾಗಂತ ವರದಿಯಲ್ಲಿನೇ, ಪಂಚಾಯಿತಿ ಕೊಟ್ಟಂತಹ ವರದಿಯಲ್ಲಿನೇ KS ಹೆಗಡೆ ಆಸ್ಪತ್ರೆಯ ಖಾಸಗಿ ಸ್ಮಶಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ರೀ. ಹೇಗೆ ಅಲ್ಲಿ ಒಂದು ಖಾಸಗಿ ಸ್ಮಶಾನದಲ್ಲಿ ಶವಗಳನ್ನು ಹೂತು ಹಾಕೋದಕ್ಕೆ ಬರುತ್ತೆ? ಪ್ರತ್ಯೇಕ ಸಂವಿಧಾನ ಏನಾದರೂ ಇದೆಯಾ? ಅದನ್ನು ಕೇಳ್ತಾ ಇದ್ದೀವಿ ನಾವು. ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಕಾನೂನು, ಪ್ರತ್ಯೇಕ ಪ್ರೊಸೀಜರ್ಸ್ ಫಾರ್ ಬರಿಯಲ್ ಆಫ್ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್, ಅವುಗಳನ್ನು ಕೇಳ್ತಾ ಇದ್ದೀವಿ. ಬಟ್ ನೀವು ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ವಿಲ್ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್, ನಾವು ಅದನ್ನು ಎಸ್ಕಲೇಟ್ ಮಾಡ್ತೀವಿ. ಈ ತಾವು ಮಾಹಿತಿ, ಯಾಕಂತ ಹೇಳಿದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮ್ಗೆ ಯಾಕೆ ನೋಡಿ, ಮೊನ್ನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದು ಮಾಹಿತಿ ಸಿಕ್ಕಿದೆ. ಏನಂತ ಹೇಳಿದರೆ ಪೊಲೀಸ್ ವರದಿಯಲ್ಲಿ ಹೇಳ್ತಾರೆ, ಇದು 16 ವರ್ಷದ ಬಾಲಕಿ, ನೋಟ್ ಮಾಡ್ಕೊಳ್ಳಿ, ಏಜ್ ನೋಟ್ ಮಾಡ್ಕೊಳ್ಳಿ, 16 ವರ್ಷದ ಬಾಲಕಿ. ಪೊಲೀಸರು UDRನಲ್ಲಿ ಹೇಳ್ತಾರೆ, ಅದೇ ಧರ್ಮಸ್ಥಳದಲ್ಲೇ, ನಾನು ಹೊರಗಡೆದೆಲ್ಲೂ ಮಾತಾಡ್ತಾ ಇಲ್ಲ, ಧರ್ಮಸ್ಥಳದಲ್ಲಿನೇ ಅಲ್ಲಿ ಬಂದಂತಹ ಭಕ್ತೆ ಶವ ಅಂದರೆ ಡೆತ್ ಡ್ಯೂ ಟು ಪಾಯ್ಸನ್, ವಿಷ ಸೇವಿಸಿ ಸಾವು ಅಂತ ಪೊಲೀಸರು ಬರೀತಾರೆ UDRನಲ್ಲಿ. ಬಟ್ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ SIT ಅವರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ತರಿಸಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಅದರಲ್ಲಿದೆ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನೋ ಪಾಯ್ಸನ್ ಫೌಂಡ್ ಅಂತ ಬಂದಿದೆ, ಅಂದರೆ ವಿಷ ಇಲ್ಲ ಅಂತ ಬಂದಿದೆ. ಏನಿದ್ರ ಅರ್ಥ? ಇಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಒಂದು ಪ್ಯಾಟರ್ನ್ ಇದೆ ಅಲ್ಲಿ. ಅನೇಕ ವಿಷ ಸೇವಿಸಿ ಸಾವು, ಅಲ್ಲಿ ವಿಷದ ಬಾಟಲಿ ಇತ್ತು. ನೀವು ಬಂಗ್ಲೆಗುಡ್ಡೆಯಲ್ಲಿ ಕೂಡ ನೀವು ಕೇಳಿರ್ಬೋದು, ಅಲ್ಲಿ ವಿಷದ ಬಾಟಲಿ ಇತ್ತು. ಇವ್ರ ನ್ಯಾರೇಷನ್ ಅದು, ಈ ದೇವಸ್ಥಾನದ ಆಡಳಿತ ಮಂಡಳಿಯ ನ್ಯಾರೇಷನ್. ಅಲ್ಲಿ ಏನಿತ್ತು, ಬಾಟಲಿ ಇತ್ತು. ಅದನ್ನೇ TV ಚಾನೆಲ್ನವರು ಯಥಾವತ್ತಾಗಿ ಓದ್ತಾ ಇದ್ದಾರೆ, ಅಲ್ಲಿ ವಿಷದ ಬಾಟಲಿ ಇತ್ತು. ಇಲ್ಲಿಯೂ ಹೇಳ್ತಾರೆ ವಿಷ ಸೇವಿಸಿ ಸತ್ತಿದ್ದಾರೆ. ಆದರೆ ಪೋಸ್ಟ್ ಮಾರ್ಟಮ್, ನಾನು ಬರೀ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪೋಸ್ಟ್ ಮಾರ್ಟಮ್ ವರದಿ ನೋಡಿದರೆ ವಿಷ ಸೇವಿಸಿಲ್ಲ ಅಂತಾನೆ ಬರ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಹಾಗಿದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ. ಸತ್ತ ಮೇಲೆ ಅಂದ್ರೆ ಆ ಶವದ ಬಾಯಿಯಲ್ಲಿ ಇವರು ವಿಷವನ್ನು ಸುರಿತಾರೆ. ಯಾಕಂದ್ರೆ ಮೇಲೋಟಕ್ಕೆ ಕಾಣಬೇಕು, ಘಾಟು ಬರಬೇಕು, ವಿಷದ ಘಾಟು ಬರಬೇಕು. ನೋಡಿದವರಿಗೆ ಒಂದು 4-5 ಜನ ಸೇರಿರ್ತಾರೆ ಅಂತ ವಿಷ ಕುಡಿದು ಸತ್ತಿರ್ತಾಳೆ. ಆ ಒಂದು ಸುತ್ತಮುತ್ತಲು ನೆರೆದಂತಹ ಜನಕ್ಕೆ ಆ ಒಂದು ಆ ಥರ ಒಂದು ಚಿತ್ರಣ ಬರಬೇಕು. ಆ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಗೊತ್ತಾಗುತ್ತೆ, ಬಹಳ ಕ್ಲಿಯರ್ ಆಗಿದೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನಾವು ಕೇಳಿದ್ದು KS ಹೆಗಡೆ ಆಸ್ಪತ್ರೆಯವರು ನಿರಾಕರಿಸಿದ್ದಾರೆ. ವಿಲ್ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್. ವಸ್ತುಸ್ಥಿತಿ ಇದು ಇರಬೇಕಾದ್ರೆ ಆ ನಂತರ ಮಹಾಬಲ ಶೆಟ್ಟರ್ನ ನಾವು ಅದನ್ನು ಏನಂತಾರೆ, ವಿ ವೆಲ್ಕಮ್ ಯುವರ್ ಮೂವ್. KS ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಏನು ತಾವು ಬಹುಶಃ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಫ್ರಮ್ ದ ಲಾಸ್ಟ್ 2 to 3 months ಮಹಾಬಲ ಶೆಟ್ಟರು ತಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತಾ ಇಲ್ಲ ಅವರು. ನೀವಾಗೆ ಅವರನ್ನು ಹೊರಗಡೆ ಹಾಕಿದರೆ ವಿ ವೆಲ್ಕಮ್ ದಟ್, ನಿಜವಾಗ್ಲೂ ಅದನ್ನು ಅಪ್ರಿಷಿಯೇಬಲ್. ಆದರೆ ಯಾವಾಗ ಮಹಾಬಲ ಶೆಟ್ಟರನ್ನ ನಿಮ್ಮ ಇನ್ಸ್ಟಿಟ್ಯೂಟಿಂದ ಆಚೆಗೆ ಹಾಕಿದ್ರು ಅಥವಾ ಅವರೇ ರಿಸೈನ್ ಮಾಡಿ ಹೋಗಿದ್ದಾರೆ, ಅವ್ರು ಹೇಳ್ತಾರೆ ನಾನು ರಿಸೈನ್ ಮಾಡಿದ್ದೀನಪ್ಪ, ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂದರೆ ಅದು ನೋಟ್ ನೋಡಿದ್ದೀನಿ, ಅವ್ರ ಕಲೀಗ್ಸಿಗೆ, ಇಡೀ ಎಂಟೈರ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ನೋಡಿ, ಯಾರಿಗೆ ಹೊರಗಡೆ ಹಾಕಿದ್ರು, ಯಾಕಂದರೆ ಇದು ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟು, ಇಲ್ಲಿ ಯಾರಿಗೆ ಹೊರಗಡೆ ಹಾಕಿದ್ರು ಕೂಡ ಹೌದು ನನಗೆ ಒದ್ವರ್ಗ ಹಾಕಿದ್ರು, ನನಗೆ ಉಗೋದು ಉಪ್ಪು ಹಾಕಿದ್ರು ಅಂತ ಯಾರೂ ಹೇಳಲ್ಲ. ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ DHO ಅಂತ ಹೇಳಿದ್ರೆ ಅವರು ಜಗಳ ತೆಗಿತಾರೆ, ನನಗೆ ಯಾಕೆ ಹೊರಗಡೆ ಹಾಕಿದ್ರಿ, ನಾನು ಕುರ್ಚಿ ಬಿಡಲ್ಲ. ನೀವು ನೋಡಿರ್ಬೋದು KMCಯಲ್ಲಿ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ನಾನು ಟ್ರಾನ್ಸ್ಫರ್ ಆಗೋದಿಲ್ಲ, ನಾನು ಇದೇ ಕುರ್ಚಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ಅಂತ ಹಿಂಗೆ ಮಾಡ್ತಾರೆ. ಬಟ್
ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಆಗಲಿ ಕಾಲೇಜ್ನಲ್ಲಿ ಆ ಥರ ಆಗೋದಿಲ್ಲ. ಎಸ್, ಹೊರಗಡೆ ಎಕ್ಸಿಟ್ ದಾರಿ ತೋರಿಸ್ತಾರೆ, ಅದಕ್ಕೆ ಅವರೆಲ್ಲರಿಗೂ ಅವ್ರಿಗೆ ಥ್ಯಾಂಕ್ಸು, ನಿಮಗೆ ಥ್ಯಾಂಕ್ಸು, ಎಲ್ಲರಿಗೂ ಥ್ಯಾಂಕ್ಸು ಅಂತ ಹೇಳಿ ಒಂದು ಹೋಗಬೇಕಾದ್ರೆ ಒಂದು ಗುಡ್ ಬೈ ಹೇಳೋದಕ್ಕೆ ಒಂದು ಫಾರ್ಮಾಲಿಟೀಸ್ ಮಾಡಿ ಹೋಗಿದ್ದಾರೆ. ಅವರು ಎಕ್ಸಿಟ್ ಆಗಿದ್ದಾರೆ ಅಂತ ಹೇಳಿದರೆ ವೆರಿ ಸೀರಿಯಸ್ ಕ್ವಶನ್ ಬರ್ತದೆ. ಸೊ ಮೇಲ್ನೋಟಕ್ಕೆ ಅಕ್ರಮ ಸಾಬೀತು ಆಗಿದೆ. ಯಾರು ಅಕ್ರಮ ಮಾಡಿದ್ದಾರೆ? KS ಹೆಗಡೆ ಅವರು ಮಾಡಿದ್ದಾರೆ ಅಂತ ನಾವು ಖಂಡಿತ ಹೇಳಲ್ಲ. ಅದನ್ನು SIT ಅವರೇ ಹೇಳಬೇಕು. ನಿಮ್ಮ ಗಮನಕ್ಕಿಲ್ದೇ ಇವರೇನಾದರೂ ಮಾಡ್ತಾ ಇದ್ರಾ? ಮಹಾಬಳ ಶೆಟ್ಟರ್ ಏನಾದರೂ ಮಾಡ್ತಾ ಇದ್ರಾ? ಯಾಕಂತ ಹೇಳಿದರೆ ಅವರು ರಿಸೈನ್ ಕೊಟ್ಟರು, ಬೇರೆ ಇದಕ್ಕೆ ಹೋದರು ಅಂತ ಹೇಳಿದರೆ ಅಲ್ಲಿಗೆ ಮುಗಿಯೋದಿಲ್ಲ. ದೇರ್ ಈಸ್ ಸಮಥಿಂಗ್, ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಲ್ಲಿ. ಶವಗಳ ಕುರಿತಾದಂತಹ, ಮತ್ತು ನಾವು ಕೇಳಿದ್ವಲ್ಲ, ಯಾರಿಗೂ ಗೊತ್ತಾಗಲಾರ್ದೆ ಶವಗಳ, ಇಷ್ಟೇ ಅಂತಿದ್ದೆ ನಾನು. ಇಷ್ಟಕ್ಕೆ ಗಿರೀಶ್ ಮಟ್ಟಣ್ಣವರು ಮರ್ಡರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಮೀನಿಂಗ್ಲೆಸ್ ಕಮೆಂಟ್ಸ್ TV ಚಾನಲ್ ಹೋಗಿ. ಸೊ ಏನೋ ನಡೀತಾ ಇದೆ, ಮೇಲ್ನೋಟಕ್ಕೆ ಸಾಬೀತಾಗಿದೆ. ನಾವು ಕೇಳೋದು, ಇಷ್ಟೊಂದೆಲ್ಲ ಇಟ್ಕೊಂಡು SIT ನಿಲ್ಲಿಸಬೇಕು, ಆನಂತರ ಷಡ್ಯಂತ್ರ, ಬುರುಡೆ ಗ್ಯಾಂಗು, ಅರ್ಥ ಆಗಲ್ವಾ ನೋಡೋರಿಗೆ? ನೋಡೋರಿಗೆ ಅರ್ಥ ಆಗಲ್ವಾ? ಮಹಾಬಳ ಶೆಟ್ಟರ್ ಹೇಳ್ತಾರೆ, ನಾನು ಸಂತೋಷ್ ರಾವ್ ಎತ್ಕೊಂಡಿಲ್ಲ, ಸಂತೋಷ್ ರಾವ್ ಇವ್ರನ್ನ ಎತ್ಕೊಂಡಿದ್ದಂತೆ, ನನ್ನ ಎತ್ಕೊಂಡಿದ್ದ, ಮುದ್ದಾಡಿದ, ಅದಕ್ಕೆ ಸಂತೋಷ್ ರಾವ್ನೇ ಅತ್ಯಾಚಾರಿ. ಒಂದು ನಾನು ಹೇಳ್ತಾ ಇದ್ದೀನಿ, ಒಬ್ಬ FSL ಎಕ್ಸ್ಪರ್ಟ್ ಆಗಲಿ ಅಥವಾ ಡಾಕ್ಟರ್ಗಳಾಗಲಿ, FSL ಎಕ್ಸ್ಪರ್ಟ್, ಇವರು FSL ಎಕ್ಸ್ಪರ್ಟ್ ಅಂತ ಇದ್ದಾರೆ, ಅವರು ಜಡ್ಜ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಇವನೇ ಅಪರಾಧಿ, ಇವನು ಮಾಡಿದ್ದಾನೆ, ಇವನು ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರದ್ದು ಏನು ಕೆಲಸ? ಕೇಳಿದಂತಹ ಪ್ರಶ್ನೆಗೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೇಳಿದಂತಹ ಪ್ರಶ್ನೆಗೆ ಮ್ಯಾಚ್ ಆಗುತ್ತಾ? ಬ್ಲಡ್ ಗ್ರೂಪ್ ಆಫ್ ದಿಸ್ ಪರ್ಸನ್ ಅಕ್ಯೂಸ್, ಬ್ಲಡ್ ಗ್ರೂಪ್ ಆಫ್ ವಿಕ್ಟಿಮ್ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಎಸ್ ಆರ್ ನೋ. DNA ಅಕ್ಯೂಸ್ ಮ್ಯಾಚ್ ಆಗುತ್ತಾ? ಎಸ್ ಆರ್ ನೋ. ಎಸ್ ಆರ್ ನೋ ಅನ್ನೋದ್ರಲ್ಲಿನೇ ಅವರು ಕೊಡಬೇಕಾಗತ್ತೆ. ಹೊರತು ಇವನೇ ಮಾಡಿದ್ದ, ಅವನು ನನ್ನ ಎತ್ಕೊಂಡು ಬಿಟ್ಟ, ಸಂತೋಷ್ ರಾವ್ ನನ್ನ ಮುದ್ದಾಡಿದ, ಅದರ ಸಲುವಾಗಿ ಅವನೇ ಮಾಡಿದ್ದ, ಅದು ಒಂದು ಖಾಸಗಿ ಚಾನೆಲ್ನಲ್ಲಿ ಹೋಗಿ ಹೇಳೋದಕ್ಕೆ ಬರೋದಿಲ್ಲ. ಇದು ಅವರ ಡಿಸಿಗ್ನೇಷನ್ ಆಸ್ ಎ FSL ಎಕ್ಸ್ಪರ್ಟ್, ಆಸ್ ಎ ಡಾಕ್ಟರ್, ಅದರ ದುರುಪಯೋಗ. ದೇ ಕೆನಾಟ್ ಗಿವ್ ಜಡ್ಜ್ಮೆಂಟ್. ಅದನ್ನ KS ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಹೆಡ್ ಆದಂತಹ, ಒಂದು ಇಲಾಖೆ ಮುಖ್ಯಸ್ಥರಾದಂತಹ ಮಹಾಬಳ ಶೆಟ್ಟರು ಆ ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಮಹಾಬಳ ಶೆಟ್ಟರು ಒಂದು ದೊಡ್ಡ ಕನೆಕ್ಟಿವಿಟಿಯನ್ನು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ದು ಮೆಡಿಕಲ್ ಟೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ. ಅವನ ಮರ್ಮಾಂಗ ಏನೂ ಕೂಡ ಅಲ್ಲಿ ಗಾಯ ಇಲ್ಲ ಅಂಥೇಳಿ ಡಾಕ್ಟರ್ ಉಸ್ಮಾನ್ ಆದಮ್ ಅವರು ಹೇಳ್ತಾರೆ, ಸರ್ಕಾರಿ ವೈದ್ಯರವರು. ಬೆಳಿಗ್ಗೆ ಅದನ್ನು ಹೇಳಿದರೆ ಮಧ್ಯಾಹ್ನದವರೆಗೆ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್, ಇದೇ KS ಮೆಡಿಕಲ್ ಆಸ್ಪತ್ರೆಯ ಇದೇ ಮಹಾಬಳ ಶೆಟ್ಟರು ಹೇಳ್ತಾರೆ, ವರದಿಯನ್ನು ಕೊಡ್ತಾರೆ, ಹೌದು ಅವನಿಗೆ ಗಾಯ ಆಗಿತ್ತು. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗೆ ಎಕ್ಸ್ಪರ್ಟ್ ಹೇಳ್ತಾರೆ ಆಗಿಲ್ಲ ಅಂತ, ಇವ್ರು ಹೇಳ್ತಾರೆ ಆಗಿತ್ತು ಅಂತ ಹೇಳಿ. ಆ ನಂತರ ಪದೇ ಪದೇ ಆ ಪ್ರಕರಣದಲ್ಲಿ ಬಂದು ಸಂತೋಷ್ ರಾವ್ಗೆ ಗಾಯ ಆಗಿತ್ತು, ನಾನು ಎಕ್ಸ್ಪರ್ಟು, ನಾನು ಕೊಟ್ಟಿದ್ದೀನಿ ಅಂತ ಅವಾಗ ಹೇಳ್ತಾರೆ. ಮತ್ತು ಈಗಲೂ ಕೂಡ ಆ ವಾದದಲ್ಲಿ ಇವರೇ ಬರ್ತಾರೆ. ಒನ್ಸ್ ಅಗೇನ್ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ತಟ್ಟನೆ ಇವರೇ ಬರ್ತಾರೆ, ನಾನೇ ಹೂತು ಹಾಕ್ಸಿದೆ ಅಂಥೇಳಿ. ಇವ್ರನ್ನ, ಈ ಆಡಳಿತ ಮಂಡಳಿಯವ್ರನ್ನ, ನಿಜವಾದ ಕೊಲೆಗಡಕರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಶೀಲ್ಡ್ ಆಸ್ ಇವ್ರು ಬರ್ತಾರೆ. ಆನಂತರ ನೋಡಿ ಮಜಾ, ಇನ್ನೂ ಒಂದು, ಈಗೇನು ಇವ್ರು ಇಂತ ಹೋದ್ರಲ್ಲ KS ಹೆಗಡೆ ಮೆಡಿಕಲ್ ಆಸ್ಪತ್ರೆ ಅಂತ, ಅವ್ರು ಇನ್ನೊಂದು ಇನ್ಸ್ಟಿಟ್ಯೂಟಿಗೆ ಹೋಗಿದ್ದಾರೆ. ಆ ಇನ್ಸ್ಟಿಟ್ಯೂಟ್ ಕೂಡ ಇದೇ ಧರ್ಮೋದ್ಯಮಿಗಳದ್ದೇ, ಇವರೇ ಫೈನಾನ್ಸ್ ಮಾಡಿದ್ದು, ಇದೇ ಧರ್ಮೋದ್ಯಮಿಗಳದ್ದೇ ಮ್ಯಾನೇಜ್ಮೆಂಟ್ ಇರುವಂಥ ಇನ್ಸ್ಟಿಟ್ಯೂಟಿಗೆ ಇವ್ರನ್ನ ಮತ್ತೆ ಕಳಿಸಿದ್ದಾರೆ. ಸೊ ಬಹಳ ಕ್ಲಿಯರ್ ಆಗಿ ಇವರೇ ತೋರಿಸ್ಕೊಡ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಬಹಳ ಒಂದು ಸಂಚನ್ನ ಮಾಡಿ ಇವರು FSL ಎಕ್ಸ್ಪರ್ಟೈಸ್ ಅನ್ನ ದುರುಪಯೋಗ ಪಡಿಸಿ
ಬೇಕು ಅಂತಲೇ ಸಂತೋಷ್ ರಾವ್ ಅವರನ್ನ ಸಿಕ್ಕಿಸಿ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡಿದಂತ ಒಂದು ಒಳಸಂಚು ಇದೆ. ಆ ಒಳಸಂಚಿನಲ್ಲಿ ಇದೇ ಮಹಾಬಲ ಶೆಟ್ಟರು ಭಾಗಿಯಾಗಿದ್ದಾರೆ ಅನ್ನುವಂತ ಅನೇಕ ಲಕ್ಷಣಗಳು ಕಂಡು ಬರುತ್ತೆ. ಇದನ್ನ SIT ಅವರು ಕಂಡು ಹಿಡಿಲೇಬೇಕು. ಸುಮ್ಮನೆ ಈ ಎಲ್ಲರಿಗೂ ನೋಟಿಸ್ ಕೊಟ್ಟು ಗಂಟೆಗಟ್ಟಲೆ ಕುಡಿಸೋದು ಇದನ್ನ ಮಾಡೋದು ಅದು ಅಲ್ಲ. ಇದನ್ನ ಕಂಡು ಹಿಡಿಬೇಕು. ಈ ಪ್ರಕರಣಗಳು ಪತ್ತೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ನಮಗೇನು ಯಾರ್ದು ನಾವೇನು ಸ್ವತಃ ಮೇಲೆ ಬಿದ್ದು ಮಹಾಬಲ ಶೆಟ್ಟರ್ ಬಗ್ಗೆ ನಾವು ಕಮೆಂಟ್ ಮಾಡಿಲ್ಲ. ಯಾವಾಗ ಅವರು ಹೋದ್ರು TV ಚಾನಲ್ಗೆ ಹೋದ್ರು, ಆ TV ಚಾನಲ್ಗೂ ಕೂಡ ಒಂದು ಬದ್ಧತೆ ಅನ್ನೋದು ಇರಬೇಕಾಗತ್ತೆ. ಅವ್ರಿಗೆ ಯಾವ ಬದ್ಧತೆನೇ ಇಲ್ಲ. ದಿನ ಈಗ ನೋಡ್ತಾ ಇದ್ರಲ್ಲ ರೋಲ್ ಕಾಲ್ ರಿಪಬ್ಲಿಕ್, ದಿನ ಒಬ್ಬೊಬ್ಬರು ಕರೆಸೋದು, ಚೇರ್ ಮೇಲೆ ಕುಂದ್ರಸೋದಲ್ಲಿ ಸುಳ್ಳು ಹೇಳ್ಸೋದು. ಮಟ್ಟಣ್ಣವ್ರು ಏನಂತ ಹೇಳು ಹಿಂಗೆ ಅವರೇ ಬರೆದು ಕೊಟ್ಟಿರ್ತಾರೆ. ಅವರೇ ಒಂದು ನ್ಯಾರೇಷನ್ ಬರೆದು ಕೊಟ್ಟಿರ್ತಾರೆ. ಮೊನ್ನೆ ಒಬ್ಬರನ್ನ ಯಾರನ್ನು ಕರೆಸಿದ್ರು, ಅದಕ್ಕಿಂತ ಮುನ್ನ ಸುಳ್ಳು ಹೇಳೋ ಒಂದು ಶೋ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಆ ರೋಲ್ ಕಾಲ್ ರಿಪಬ್ಲಿಕ್ಕು, ಆ ಚಿಪ್ ರಂಗಣ್ಣದ ಪಬ್ಲಿಕ್ ವಿರೋಧಿ, ಇನ್ನು ಏನದು ಸೆಕ್ಸ್ CD ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ TV ಚಾನಲ್ಲು, ಇನ್ನೂ ಯಾವುದದು ರಾತ್ರಿ ಹೊತ್ತು ಚರಂಡಿಯಲ್ಲಿ ಬಿತ್ಕೊಂಡು ಒಳ್ಳಾಡ್ತಾರಲ್ಲ, ಹೆಸರೇನು ನೆನಪು, ಅಜಿತ್ ಜೈನ್ ಮಂಗಕ್ಕನವ್ರು. ದಯವಿಟ್ಟು ನೀವೇನು ಮಾಡಿ ಗೊತ್ತಾ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಷ್ಟೊಂದು ಘಟನೆಗಳು ನಡೆದಿದೆ ಅಲ್ಲ ರೀ. ಈ TV ಚಾನಲ್ನವ್ರಿಗೆ ನಿಮಗೆ ಬದ್ಧತೆ ಇತ್ತಂತ ಹೇಳಿದರೆ ನಾವೇನು ಮೇನ್ ಸ್ಟ್ರೀಮ್ ಎಂಟೈರ್ ಮೀಡಿಯಾಕ್ಕೆ ವಿರೋಧಿ ಅಲ್ಲ. ಆದರೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಪ್ರಶ್ನೆಗಳನ್ನು? ಮಹಾಬಲ ಶೆಟ್ಟರ್ ನೋಡಿಪ್ಪ, ಈಗ KS ಮೆಡಿಕಲ್ ಹಾಸ್ಪಿಟಲ್ ಅಂತ ಎಕ್ಸಿಟ್ ಆದರು. ಪ್ರಶ್ನೆ ಮಾಡ್ರಿ, ನೀವೇ ಕರೆಸ್ಕೊಂಡು ಕುಂದಿರಿಸಿ ಗಂಟೆಗಟ್ಟಲೆ ಕುಂದಿಸ್ಕೊಂಡು. ಮಟ್ಟಣ್ಣವ್ರು ನನಗೆ ಕೊಲೆ ಬೆದರಿಕೆ ಇದೆ. ಆನಂತರ ಡಿಟಾಕ್ಸ್ ದಿನೇಶ್ ಅವರು 15 ಅರ್ಥಪೂರ್ಣವಾದಂಥ ಪ್ರಶ್ನೆಗಳನ್ನು ಕೇಳಿದರು. ಒಂದೇ ಒಂದು ಉತ್ತರ ಕೂಡ ಮಹಾಬಲ ಶೆಟ್ಟರಿಂದ ಅಥವಾ ಆ TV ಚಾನಲ್ನಲ್ಲಿ ಬಂದಿಲ್ಲ. ಏನಿದ್ರ ಅರ್ಥ? ದಿನ ಒಬ್ಬೊಬ್ಬರು ಕರೆಸೋದು, ಸುಳ್ಳು ಹೇಳಿಸೋದು, ಕಳಿಸೋದು. ನಾವು ಫಾಲೋ ಅಪ್ ಮಾಡ್ತೀವಿ. ನಾವು ಸುಮ್ಮನೆ ಏನೋ ಹೇಳಿಬಿಡಲ್ಲ, ಫಾಲೋ ಅಪ್ ಮಾಡ್ತೀವಿ. ನಾವು ಹೇಳೋದು ಇವರೇನಾದರೂ ಯಾಕಂದರೆ ಅವ್ರು ಮಾತಾಡೋದ್ರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿ ಹಾಳು ಮಾಡಿದ್ರು ಇವರು ಅಂತೇಳಿ. ಆ ನಮಗಿದೆ, ಆ ಸಂಕಟ ಇದೆ. ಅದ್ರ ಸಲುವಾಗಿ ಕೇಳ್ತಾ ಇದ್ದೀವಿ, ತುಂಬ ಡಿಸೆಂಟ್ ಆಗಿ ಕೇಳ್ತಾ ಇದ್ದೀವಿ. ಇದಕ್ಕೆಲ್ಲ ಉತ್ತರ ಕೊಡ್ತೀರಾ? ನಾವು ಹೇಳೋದು SIT ಇದಕ್ಕೆ ತನಿಖೆ ಮಾಡ್ತದ, ತನಿಖೆ ಮುಖಾಂತರ ಉತ್ತರ ಕೊಡ್ತದ? ಅದು ಇಲ್ಲಿ ಉದ್ಭವ ಆಗುವಂಥ ಪ್ರಶ್ನೆ. ನಿನ್ನೆ ಮೊನ್ನೆ ಕಳೆದ ಒಂದು 2-3 ದಿನದಲ್ಲಿ ಪಾಪ ಒಬ್ಬ ಹುಡುಗಿ ತಂಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮದುವೆಗೆ ಹೋಗಿದ್ರು. ಮದುವೆಗೆ ಆದಂಥ ವಿಡಿಯೋ ವೈರಲ್ ಆಗಿದೆ, ತಾವೆಲ್ಲರೂ ಕೂಡ ನೋಡಿರ್ತೀರಿ. ಆ ಕುಟುಂಬದವರು ಮಂಡ್ಯ ಜಿಲ್ಲೆಯ ಒಕ್ಕಲಿಗ ಸಮುದಾಯದ, ಹಿಂದೂ ಒಕ್ಕಲಿಗ ಸಮುದಾಯದ ಒಂದು ಕುಟುಂಬ. ಅತ್ಯಂತ ಏನು ಅವರು 5 ವರ್ಷದಿಂದ ಹರಕೆ ಕೊಟ್ಟಿದ್ದರಂತೆ ಅವ್ರ ತಾಯಿ ಮಗಳ ಮದುವೆ ಆಗಲಿ ಅಂಥೇಳಿ. ಆದರೆ ಅಲ್ಲಿ ಏನೇನೋ ಅನಾಚಾರ ಆಯಿತು ಆ ರೂಮ್ ಬಾಯ್ಗಳಿಂದ, ಆಡಳಿತ ಮಂಡಳಿಯಿಂದ. ಅವರು ಹೇಳ್ತಾರೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು. ತಾವೆಲ್ಲ ನೋಡಿದಿರಿ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಕೇಳೋದು ನಂದು ಪ್ರಶ್ನೆ, ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂತ ರೂಲ್ಸ್ ಯಾಕಪ್ಪ ಮಾಡಿದ್ದು? ಹಿಂದೂಗಳ ಮದುವೆಯಲ್ಲಿ ಅರಿಶಿಣ ಶಾಸ್ತ್ರ ಮದುವೆಯ ಮುಂಚೆ ಒಂದಿನ ಹಿಂದೆ ಅಥವಾ ಕೆಲವೊಬ್ಬರು ಅವತ್ತಿನ ದಿನ ಬೆಳಗ್ಗೆನೇ ಅರಿಶಿಣ ಶಾಸ್ತ್ರ ಮಾಡ್ತಾರೆ. ಅರಿಶಿಣದ ಶಾಸ್ತ್ರ ಮಾಡಬಾರದು ಅಂತ ರೂಲ್ಸ್ ಮಾಡೋಕ್ಕೆ ಇವ್ರು ಯಾರು? ವೀರೇಂದ್ರ ಜೈನ್ ಆ್ಯಂಡ್ ಕಂಪನಿ, ಹರ್ಷೇಂದ್ರ ಜೈನ್ ಆ್ಯಂಡ್ ಕಂಪನಿ. ಹಿಂದೂಗಳು ಮದುವೆ ಹೊತ್ತಿನಲ್ಲಿ ಮದುವೆಗೆ ಮುಂಚೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂಥೇಳಿ 30,000 ರೂಪಾಯಿ ನೀವು ತೊಗೊಂಡಿದ್ದೀರಿ. ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ವ ಅದನ್ನು? ಆನಂತರ ಯಾವುದೋ ಕಟ್ಟು, ಎಡಿಟ್ಟು, ಪೇಸ್ಟು ಮಾಡಿದಂಥ ವಿಡಿಯೋ. ಪಾಪ ಆ ಹುಡುಗಿ ಕವನಾನೋ ಅಥವಾ ಮಿಥುನ, ನನಗೆ ಕರೆಕ್ಟಾಗಿ ಇದನ್ನೆಲ್ಲ ಅವರು ವಿಡಿಯೋದಲ್ಲಿ ಮಾಡಿದ್ದು ಹೇಳ್ತಾ ಇದ್ದೀನಿ. ಪಾಪ ಎಷ್ಟು ಇದರಿಂದ ಹೇಳ್ತಾ ಇದ್ದಾರೆ ಅವರು. ನಾವು ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಕೂಡ ನಾವೇನು ಹಿಂಜರಿದಿಲ್ಲ. ಆದರೆ ಏಕಾಏಕಿ ಕೆಟ್ಟದಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ. ಅವಾಚ್ಯ ಶಬ್ದಗಳಿಂದ ಬೈದರು. ಹೋಗೇ ಬಾರೆ ಅಂತ ಹೇಳಿದ, ಕೈ ಹಿಡಿದು ಹೇಳಿದ. ಇದು ನೋಡಿ, ಈ ನವವಿವಾಹಿತೆಯರಿಗೆ ಇದು ಈಗಿಂತ್ರ ಅಲ್ಲ, ಅನೇಕಾನೇಕ ವರ್ಷಗಳಿಂದ ನಡೀತಾನೆ ಬಂದಿದೆ. ಇದು ಇವರು ಗಟ್ಟಿಗಿತ್ತಿ ಹುಡುಗಿ, ಇದು ಗಟ್ಟಿಗಿತ್ತಿ ಯುವತಿ, ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ. ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ವಿಡಿಯೋ ಟೆಕ್ನಾಲಜಿ ಇದೆ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇಲ್ಲ ಅಂತ ಹೇಳಿದರೆ ಅವ್ರ ಪರಿಸ್ಥಿತಿ ಏನು? ಅವರ ತಾಯಿ ಕೇಳೋ ಪ್ರಶ್ನೆ ಇಷ್ಟೇ. ಈಗ ಪೊಲೀಸರು ಹೇಳ್ತಾರೆ ನೀವು ದೂರು ಕೊಟ್ಟರೆ ನಾವು ತಗೋತೀವಿ ಅಂಥೇಳಿ. ದೂರು ಯಾವ ಧೈರ್ಯದ ಮೇಲೆ ಕೊಡಬೇಕು?
ಪೊಲೀಸರಿಗೆ ಉತ್ತರ ಇದೆಯಾ ಇದಕ್ಕೆ, ಈ ಪ್ರಶ್ನೆಗೆ? ನಾಳೆ ಅವರು ದೂರು ಕೊಟ್ಟು ಮನೆಗೆ ಜೀವಂತ ಹೋಗ್ತೀವೋ ಇಲ್ಲೋ ಅನ್ನೋ ಭರವಸೆ ನಮಗಿಲ್ಲ, ಅದರ ರಕ್ಷಣೆ ನೀವು ಕೊಡ್ತೀರಾ ಅಂತ ಕೇಳಿದರೆ ಪೊಲೀಸರ ಹತ್ರ ಉತ್ತರ ಇಲ್ಲ. ಅಲ್ಲಿ ಬಂದವರು ಜಗಳ ತೆಗಿಯೋದಕ್ಕೆ ಬರೋದಿಲ್ಲ ರೀ, ಯಾರು ಮದುವೆ ಮಾಡೋದಕ್ಕೆ, ದೇವರ ದರ್ಶನ ಆಗೋದಕ್ಕೆ ಬಂದಿರ್ತಾರೆ. ಬಂದಂಥವ್ರು ಅವರು ಎಲ್ಲರೂ ಅಷ್ಟೇ, ಸುಖ ಸುಮ್ಮನೆ ಬೈದಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಅವ್ರು ಕೀಟಲೆ ಮಾಡಿದರೆ ಜಗಳ ಶುರು ಆಗುತ್ತೆ. ಎಷ್ಟೋ ಜನ ಅವರು ಬೈದದ್ದನ್ನು ಅಲ್ಲಿ ನೋಡಿದ್ರಲ್ಲ ನೀವು, ತೋಳಗಳು ಬಂದಂಗೆ ಸೇರಿಬಿಡ್ತಾರೆ. ಎಲ್ಲರೂ ಚಡ್ಡಿ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಯಾವ ದೇವಸ್ಥಾನದಲ್ಲಿಯೂ ಕೂಡ ಚಡ್ಡಿ ಹಾಕ್ಕೊಂಡು ಬರ್ಮುಡ ಹಾಕ್ಕೊಂಡು, ಹಿಂದೂ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೂ, ಅನೇಕ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಚಡ್ಡಿ ಬರ್ಮುಡ ಹಾಕ್ಕೊಂಡು. ಇವರು ಚಡ್ಡಿ ಬರ್ಮುಡ ಹಾಕ್ಕೊಂಡು ತೋಳುಗಳ ಥರ ಆ ಹೆಣ್ಮಕ್ಳ ಮೇಲೆ ಬೀಳ್ತಾ ಇದ್ದಾರೆ. ಆಡಳಿತ ಸಿಬ್ಬಂದಿ ಅಂತೆ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಈ ವ್ಯವಸ್ಥೆ ಇದೆ ರೀ? ಇನ್ನು ಯಾವ ಧೈರ್ಯದ ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಲ್ಲ ಯಾರು, ಸ್ಥಳೀಯರು ಬಿಡ್ರಿ, ಯಾವ ಕಾರಣಕ್ಕೂ ಕೊಡಲ್ಲ. ಯಾಕಂತ ಹೇಳಿದ್ರೆ ಒಂದು ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಭಕ್ತರು ಅನೇಕ ಜನ ಹಿಂದೆ ಕೊಟ್ಟರು ಕೂಡ ಇವ್ರು ಏನು ಮಾಡ್ತಾ ಇದ್ರು ಗೊತ್ತಾ? ಅಯ್ಯೋ, ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಾ, ದೂರು ಕೊಟ್ಟರೆ ನೀವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ದಂಗೆ, ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡ್ದಂಗೆ ಮಾಡೋ ಥರ್ಡ್ ಕ್ಲಾಸ್ ಕಚಡ ಕೆಲಸ ಇವರು. ದೂರು ಕೊಡೋದು ಇವ್ರ ಮೇಲೆ, ಜನರಿಗೆ ಆಕ್ರೋಶ ಇರೋದು ಇವ್ರ ಮೇಲೆ. ದೂರು ಕೊಟ್ಟರೆ ನೀವು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತೀರಿ ಅಂತ ಹೇಳಿಬಿಡ್ತಾರೆ, ಹೇಳಿ ತಪ್ಪಿಸ್ಬಿಡ್ತಾರೆ. ಪೊಲೀಸರು ಯಾಕೆ ಸೋಮೋಟೋ ನೀವು ಕೇಸ್ ರಿಜಿಸ್ಟರ್ ಮಾಡಲ್ಲ? ಅಂದರೆ ಸೌಜನ್ಯ ಹೋರಾಟಗಾರರು ಕುಸುಮಾವತಿ ಮತ್ತು ಎಲ್ಲರೂ ಕೂಡ ಅವತ್ತು ಒಂದು 15 ದಿನದ ಹಿಂದೆ ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಡಕ್ಕೆ ಹೋದಂಥವ್ರ ಮೇಲೆ ಸೋಮೋಟೋ, ಸ್ವಯಂ ಪ್ರೇರಣೆ. ಬೆಳ್ತಂಗಡಿ ಪೊಲೀಸರು, ಸರ್ಕಲ್ ಇನ್ಸ್ಪೆಕ್ಟರ್ ಸ್ವಯಂ ಪ್ರೇರಣೆ. ಈಗ ತೋಳಗಳ ಥರ ಮುಗಿಬಿದ್ದು ಅವಾಚ್ಯವಾಗಿ ಬೈದಿದಾರಲ್ಲ, ಬೈದಿದ್ದಕ್ಕೆ ಮತ್ತೆ ಅವಳ ಹೆಣ್ಮಗಳು ಬೈದಾಳೆ, ಸುಮ್ಮನೆ ಇರ್ತಾರ? ಬೈಸ್ಕೊಂಡು ಸುಮ್ಮನೆ ಬರ್ಬೇಕಾ? ಅಂದಿದ್ದಾರೆ ಅವರು, ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲ್ಲ, ಬೈದಿದ್ದಾರೆ. ಇನ್ನು ಸುಮ್ಮನೆ ಇದ್ರೆ ಇನ್ನೇನೇನೋ ಮಾಡ್ತಿದ್ರು, ಹೇಳ್ಕೊಂಡು ಹೋಗ್ತಿದ್ರು. ಹಿಂದೆ ಹಂಗೆ ಮಾಡಿದ್ದಾರೆ, ಅನೇಕ ಪ್ರಕರಣದಲ್ಲಿ ಹಂಗೆ ಮಾಡಿದ್ದಾರೆ. ಈಗ ಕುಟುಂಬ ಗಟ್ಟಿಯಾಗಿ ನಿಂತಿದೆ, ಓಡ್ಕೊಂಡು ಗಿಲಿ ಥರ ರೂಮಲ್ಲಿ ಅಡಿಕೊಂಡು ಕೂತ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸರು ನೋಡಿ ಏನು ರಕ್ಷಣೆ ಇದೆ ಅವರಿಗೆ? ದೂರು ಯಾಕೆ ಕೊಡಲಿಲ್ಲ? ನೀವು ದೂರು ಕೊಟ್ಟರೆ ತಗೋತೀವಿ, ದೂರು ಕೊಟ್ಟ ಮೇಲೆ ಅವ್ರಿಗೆ ರಕ್ಷಣೆ ನೀವು ಕೊಡ್ತೀರಾ ಪೊಲೀಸರು? ಇದಕ್ಕೆ ಉತ್ತರ ಇದೆಯಾ ಪೊಲೀಸ್ ಇಲಾಖೆಗೆ? ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು ಉತ್ತರ ಇದೆಯಾ? ಇವತ್ತು ನಾನು ಒಂದು ನ್ಯೂಸ್ನಲ್ಲಿ ನೋಡ್ತಾ ಇದ್ದೆ, ಬೆಳ್ತಂಗಡಿಯ ಮಾನ್ಯ ಶಾಸಕರು ಅಲ್ಲಿ ಬೆಳ್ತಂಗಡಿ DYSPಗೆ ಅಪ್ಗ್ರೇಡ್ ಮಾಡಿದಕ್ಕೆ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಬೆಳ್ತಂಗಡಿ ಶಾಸಕರೇ, ನಿಮಗೆ ಗೊತ್ತಿರಬೇಕು, ಯಾವುದಾದ್ರೂ ಶಾಸಕರ ವ್ಯಾಪ್ತಿ ಜುರಿಸ್ಟಿಕ್ಷನ್ನಲ್ಲಿಯ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ DYSP ಸಬ್ ಡಿವಿಷನ್ ಆಗಿದೆ ಅಂದರೆ ಖುಷಿ ಪಡುವಂಥ ವಿಚಾರ. ಪೊಲೀಸ್ ಆಡಳಿತ ಸುಧಾರಣೆ ಆಗ್ತಾ ಇದೆ ಅಂಥೇಳಿ. ಇವ್ರು ಯಾಕೆ ಬೆಳ್ತಂಗಡಿ ಶಾಸಕರು ಪೂಂಜಾ ಅವರು, ಶ್ರೀಯುತ ಪೂಂಜಾ ಅವರು ಯಾಕೆ ಅದನ್ನು ವಿರೋಧ ಮಾಡ್ತಿದ್ದೀರಿ ನೀವು? ಅಂದರೆ ಏನು ನಿಮ್ಮ ಉದ್ದೇಶ? ಬೆಳ್ತಂಗಡಿಗೆ ಪ್ರತ್ಯೇಕ DSP ಇರಬಾರ್ದ? ಒಳ್ಳೆಯದು ಇದ್ರೆ. ಈಗ ಮಹಿಳಾ DSP ಅವರು ಬಂದಿದ್ದಾರೆ, ಅವ್ರ ಬಗ್ಗೆ ಒಳ್ಳೆ ಹೆಸರಿದೆ. ಇಲ್ಲಿ ವೈಟ್ ಫೀಲ್ಡ್ನಲ್ಲಿ ಇದ್ದಾಗ ಅವರು ಅಲ್ಲಿ ಹೇಳ್ತಾರೆ, ಅಲ್ಲಿ ಸ್ಟಾಫ್ ನಾನು ಮಾತಾಡಿದೆ, ತುಂಬ ಒಳ್ಳೆಯವರು ಮೇಡಮ್ ಅವರು, ಬಡವರು ಪರವಾಗಿರ್ತಾರೆ, ಪೊಲೀಸ್ ಡ್ಯೂಟಿ ಕರೆಕ್ಟಾಗಿ ಮಾಡ್ತಾರೆ, ಲಂಚಕೋರರಲ್ಲ, ಯಾರಾದರೂ ನೊಂದಂಥವ್ರು ಬಂದರೆ ಬೇಗ ಸ್ಪಂದಿಸ್ತಾರೆ. ಆ ಒಂದು ಒಳ್ಳೆ ಹೆಸರಿರುವಂಥ ಒಬ್ಬರು DYSP ಮೇಡಮ್ ಬಂದಿದ್ದಾರೆ. ನಿಮ್ಗೆ ಯಾಕೆ ಸಿಟ್ಟು? ನೋಡಿ ಮಜಾ, ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಸರ್ಕಾರಿ ಅಂದರೆ ಇಲಾಖೆಗಳು ಧರ್ಮಸ್ಥಳದಲ್ಲಿ PHC ಇರ್ಬೋದು, ಪಂಚಾಯತಿ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಎಲ್ಲ ಆರ್ಚ್ ಒಳಗಡೆನೆ ಇದೆ. ಆದರೆ ಪೊಲೀಸ್ ಸ್ಟೇಷನ್ ಮಾತ್ರ ಆರ್ಚಿನ ಆ ಕಡೆ ಇದೆ. ಯಾಕಂತ ಹೇಳಿದರೆ ಪೊಲೀಸರಿಗೂ ಡೈರೆಕ್ಟಾಗಿ ತಕ್ಷಣ ಬರಬಾರ್ದು ಅಂಥೇಳಿ. ಮೊನ್ನೆ ಅಷ್ಟು ದೊಡ್ಡ ಘಟನೆ ಆಗ್ತಾ ಇದೆ, ಒಬ್ಬ ಪೊಲೀಸರು ಹೋಗೋಕ್ಕಾಗಿಲ್ಲ ಅಲ್ಲಿ. ಅಥವಾ ಅಡ್ಮಿನಿಸ್ಟ್ರೇಷನ್ ಅವರು ಕೂಡ, ಲಾಜಿಂಗ್ನವರು, ದೇವಸ್ಥಾನದವ್ರು ಹೇಳ್ಬೋದಾಗಿತ್ತಲ್ಲ, ಪೊಲೀಸರು ಕರೀಬೋದಾಗಿತ್ತಲ್ಲ, ಯಾಕೆ ಕರೆಸಲಿಲ್ಲ? ಒಳಗಡೆ ಬರೋ ಹಂಗೇನೇ ಇಲ್ಲ. ಪೊಲೀಸರು ಯಾರು ಒಳಗಡೆ ಬರೋಲ್ಲ. ಯಾಕಂತ ಹೇಳಿದ್ರೆ D ನಂಬರ್ ಅಲ್ಲ, ಪೊಲೀಸ್ ಜೀಪಿಗೆ D ನಂಬರ್ ಇರೋದಿಲ್ಲ, ಪೊಲೀಸ್ ವೆಹಿಕಲ್ಗೆ D ನಂಬರ್ ಇರೋದಿಲ್ಲ ಅಲ್ವಾ? ಅದಕ್ಕೆ ಪೊಲೀಸ್ ಸ್ಟೇಷನ್ ಮಾತ್ರ ಆ ಧರ್ಮಸ್ಥಳ ಆರ್ಚಿಂದ್ರೆ ಆಚೆಗೆ ಇಟ್ಟಿದ್ದಾರೆ, ಉಳ್ಕಿದ್ದೆಲ್ಲ ಒಳಗಡೆನೆ ದೇವಸ್ಥಾನದ ಅಕ್ಕಪಕ್ಕ ಆಚೆ ಈಚೆ. ಶಾಸಕರೇ, ನಿಮಗೆ ಯಾಕೆ ಹೊಟ್ಟೆ ಉರಿತೈತೆ? ಬೆಳ್ತಂಗಡಿ ಸಬ್ ಡಿವಿಷನ್ ಅಂತಂತ ಹೇಳಿದ್ರೆ ನಿಮಗೆ ಯಾಕೆ ಹೊಟ್ಟೆ ಉರಿತೈತೆ? ಅಂದರೆ ಇವರು ಮಾಡ್ತಾ ಇರುವಂಥ ಹಲ್ಕ ಕಚ್ಚಡ ಕೆಲಸ, ದೌರ್ಜನ್ಯ, ಅದಕ್ಕೆ ಪೊಲೀಸರು ಎಂಟ್ರಿನೇ ಆಗಬಾರ್ದ, ನೋಡೇಬಾರ್ದ? ಉತ್ತರ ಕೊಡ್ರಿ ಇದಕ್ಕೆ. ಅಂದರೆ ಪೊಲೀಸರಿಗೆ ಗಮನಕ್ಕೇ ಬರಬಾರ್ದು.
ಯಾರು ಪೊಲೀಸರು ನೋಡಲೇಬಾರ್ದು, ಕಣ್ಣು ಮುಚ್ಕೊಂಡು ಕುಂತ್ಬಿಡ್ಬೇಕು. ಮನೆ ಕೇಳಿದ್ರೆ ನಮಗೊಬ್ರು, ನೀವು ಕಪ್ಪು ಪಟ್ಟಿ ಪ್ರದರ್ಶನ ಅಂತ ಹೇಳಿದ್ರಿ, ಬೆಳ್ತಂಗಡಿ ತಹಶೀಲ್ದಾರ್ ಮುಂದೆ ಕಪ್ಪು ಪಟ್ಟಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ, ಯಾರು ಕಪ್ಪು ಪಟ್ಟಿ ಕಟ್ಕೊಂಡಿದ್ದಿಲ್ಲಲ್ಲ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಸ್ವತಃ ಪೊಲೀಸರೇ ಕಪ್ಪು ಪಟ್ಟಿ ಕಟ್ಕೊಂಡು ಬಿಟ್ಟಿದ್ದಾರೆ ಕಣ್ಣಿಗೆ. ಅಲ್ಲಿರ್ತಕ್ಕಂಥ ಪೊಲೀಸರು ಕಪ್ಪು ಪಟ್ಟಿ ಕಣ್ಣಿಗೆ ಕಟ್ಕೊಂಡೇ ಕೆಲಸ ಮಾಡೋದು, ಅಧಿಕಾರಿಗಳು ಅದೇ ಮಾಡೋದಲ್ಲಿ. ಹೀಗಾಗಿ ಅವರೇ ಕಪ್ಪು ಪಟ್ಟಿಯನ್ನು ಕಣ್ಣಿಗೆ ಕಟ್ಕೊಳ್ಬೇಕಾದ್ರೆ ನಾವಿನ್ಯಾಕೆ ಕಟ್ಕೊಂಡು ಹೋಗೋಣ ಅಂತ ಹೇಳಿದೆ. ಆ ಥರ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಈಗ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಬೇಕು ಅಂತೇಳಿ ಒಬ್ಬ ಒಳ್ಳೆ DSP ಅವ್ರನ್ನ ಕರೆಕ್ಟ್ಕೊಂಡು ಬಂದಿದ್ದಾರಲ್ಲಿ. ಅದಕ್ಕೆ ಅಬ್ಜೆಕ್ಷನ್, ಜನಕ್ಕೆ ಅರ್ಥ ಆಗಲಿ ಏನು ಎತ್ತ ಅಂಥೇಳಿ. ಒಳ್ಳೆಯ ಖುಷಿಯ ಸಂಗತಿ ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಮಾನ್ಯ ಹೈಕೋರ್ಟ್, ಕರ್ನಾಟಕದ ಹೈಕೋರ್ಟ್ ಗಡೀಪಾರು ಮಾಡಬಾರದು ಅಂತ ಹೇಳಿದ್ದಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲೇ ಇರ್ತಾರೆ ಅಂದಮೇಲೆ. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಅವಶ್ಯಕತೆ ಬಿದ್ದರೆ 15 ದಿನಗಳ ಒಳಗಡೆ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂಥೇಳಿ. ನೋಡಿ, ಇವ್ರದ್ದೊಂದು ಸ್ಟ್ರಾಟಜಿ ಇತ್ತು. ಮಹೇಶ್ ಶೆಟ್ಟರು ಅಲ್ಲಿಂದ ಹೊರಗಡೆ ಹೋಗಬೇಕು, ಔಟ್ ಆಗಬೇಕು, ದಕ್ಷಿಣ ಕನ್ನಡದಿಂದ ಹೊರಗಡೆ ಹೋಗಬೇಕು. ನಾವು ಕೂಡ ಅಲ್ಲಿ ಬರಬಾರ್ದು. ನನ್ನ ಮೇಲೇನೂ ಕೂಡ ಅದೆಲ್ಲ ಇನ್ನೂ ನಡೀತಾ ಇದೆ ಪ್ರಯತ್ನ. ಬಾಂಡ್ ಬರೆದು ಕೊಡಿ ಅಂತೇಳಿ ಪ್ರಯತ್ನ ನಡೀತಾ ಇದೆ. ಅದು ಕಾನೂನು ಸಮರ ನಾವು ಕೂಡ ಶುರು ಮಾಡಿದ್ದೀವಿ. ನಾವು ಅಲ್ಲಿ ಬರಬಾರ್ದು. ಮಹೇಶ್ ಶೆಟ್ಟರನ್ನು ಹೊರಗಡೆ ಹಾಕಿಬಿಟ್ರೆ ಯಾರು ದೂರು ಕೊಡೋಕೆ ಬರೋದಿಲ್ಲ. ಅತ್ಯಾಚಾರದ ಬಗ್ಗೆ, ಮಿಸ್ಸಿಂಗ್ ಆಗಿದ್ದ ಬಗ್ಗೆ ಒಂದು ಬಹಳ ದೊಡ್ಡ ಒಳಸಂಚನ್ನು ಮಾಡಿದರು. ಇವತ್ತು ಅದು ಆಗಲಿಲ್ಲ. ಆಡಳಿತ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟಂತ ನೀವು ಅವ್ರನ್ನ ಬಚಾವ್ ಮಾಡ್ತೀರಿ, ಆ ಕೊಲೆಗಡಕ ಕುಟುಂಬವನ್ನು ಎಷ್ಟೊಂದು ಪ್ರಯತ್ನ ಮಾಡ್ತೀರಿ. ಬಂಟ್ವಾಳ DYSP ಸಾಹೇಬ್ರಿಗೆ ಒಂದು ರಿಪೋರ್ಟ್ ಕೊಡ್ತಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಏನು ಎಲ್ಲ ಕೇಸ್ ಖುಲಾಸೆ ಆಯಿತು, ಹೆದರಿಸಿ ಬೆದರಿಸಿ ಖುಲಾಸೆ ಮಾಡಿಕೊಂಡ್ರು ಅಂಥೇಳಿ. ಏನು ನಗೆ ಪಾಟ್ಲಿಗಿದು. ಅದೇ ಇವತ್ತು ಸ್ವತಃ ಹೈಕೋರ್ಟ್ ಹೇಳಿದೆ, ನೀವು ಕಾನೂನುಬದ್ಧವಾಗಿ ಇದನ್ನು ಮಾಡಿಲ್ಲ, ಕಾನೂನಿನ ಅಂಶಗಳು ಸರಿಯಾಗಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಕೊಟ್ಟಿದೆ. ಸ್ವತಃ ಹೈಕೋರ್ಟ್ ಹೇಳಿದೆ, ಚಾಟಿ ಬೀಸಿದೆ. ಹಾಗಿದ್ದರೆ ಯಾಕೆ ಕಾನೂನು ವಿರೋಧವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡೀಪಾರು ಆದೇಶ ಮಾಡಿ ಅವರಿಗೆ ಕಿರುಕುಳ ಕೊಟ್ಟಿ? ಅಲ್ಲಿಯ ಅಧಿಕಾರಿಗಳು ಉತ್ತರ ಕೊಡಬೇಕು. DC ಅವರು, AC ಅವರು, ತಹಶೀಲ್ದಾರ್ ಅವರು, DYSP ಬಂಟ್ವಾಳ ಅವರು ಉತ್ತರ ಕೊಡಬೇಕು. ಯಾಕೆ ಕಿರುಕುಳ ಕೊಟ್ಟಿದ್ದೀರಾ? ಬರೀ ಒಂದು ಆದೇಶ ಹಾಕೊಳ್ಳಿ, ನಾವು ಸುಮ್ಮನೆ ಇರೋದಲ್ಲ. ಹೈಕೋರ್ಟ್ ಆದೇಶ ಆಯಿತು, ಎಸ್ ವಿ ವೆಲ್ಕಮ್. ಯಾಕಂತ ಹೇಳಿದ್ರೆ ಒಳ್ಳೆಯವರು ಇರ್ತಾರೆ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ, ಎಲ್ಲ ನ್ಯಾಯದಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ. ಅದರಿಂದ ಈ ಆದೇಶ ಬಂದಿದೆ. ಆದರೆ ಇಷ್ಟು ದಿನ ಕಿರುಕುಳ ಕೊಟ್ಟಿದ್ದಕ್ಕೆ ಯಾರು ಹೊಣೆ? ನೀವೇ ತಾನೇ. ಇವರು ಮಾತು ಕೇಳ್ಕೊಂಡು, ಧರ್ಮೋದ್ಯಮಿಯ ಮಾತು ಕೇಳ್ಕೊಂಡು ಹೊರಗೆ ಹಾಕಬೇಕು. ಈಗ ನಮ್ಮನ್ನ ಹೊರಗೆ ಹಾಕೋ ಪ್ರಯತ್ನದಲ್ಲಿ ಯಾರು ಮಹಾಬಳ ಶೆಟ್ಟರೆ ಹೊರಗೆ ಹೋದ್ರಲ್ಲ. ಈ ಜಾನಿ ಲಿವರ್ದು ಒಂದು ಇದನ್ನಿದೆ, ಏನು ಕಾಮಿಡಿ ಸೀನ್ ಇದೆ, ಮೇ ಬಿ ಬಾಜಿಗರ್ ಇರ್ಬೋದು ಅದರಲ್ಲಿ. ಗೆಟ್ ಔಟ್ ಆ ಜಾನಿ ಲಿವರ್ ತುಂಬ ಒಳ್ಳೆ ಹಾಸ್ಯ ಕಲಾವಿದ, ವೆರಿ ಫೇಮಸ್ ಲೆಜೆಂಡರಿ ಕಾಮಿಡಿಯನ್. ಅದರಲ್ಲಿ ಹೇಳ್ತಾರೆ ಗೆಟ್ ಔಟ್ ಅಂತ ಹೇಳಿ ಕದ ಹಾಕ್ತಾರೆ. ನೋಡಿದರೆ ಅವರೇ ಹೊರಗಡೆ ಹೋಗಿರ್ತಾರೆ. ಮಹಾಬಳ ಶೆಟ್ಟರ್ ಕಥೆನೂ ಹಿಂಗೆ ಆಯಿತು. ಮಹೇಶ್ ಶೆಟ್ಟರಿಗೆ ಹೊರಗಡೆ ಹಾಕಿ ಹೊರಗಡೆ ಹೋಗಂತೇಳಿ ಅವರೇ ಹೊರಗಡೆ ಹೋಗಿದ್ರು ಆಸ್ಪತ್ರೆ ಹತ್ರ. ಇದು ಸೌಜನ್ಯ ಶಕ್ತಿ. ಇವತ್ತು ಅತ್ಯಂತ ಪವಿತ್ರವಾದಂಥ ನಮ್ಮ ಎಲ್ಲ ಹಿಂದೂಗಳಿಗೆ ಕೊನೆಯ ಕಾರ್ತಿಕ ಸೋಮವಾರ ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡೀಪಾರು ಆದೇಶವನ್ನು ರದ್ದು ಮಾಡಿ ಒಳ್ಳೆಯ ಆಶೀರ್ವಾದವನ್ನು ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರಿಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪಯ್ಯ ಸ್ವಾಮಿಯವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, ಧೈರ್ಯವಾಗಿ ಹೋರಾಟ ಮಾಡಿ ಅಂಥೇಳಿ ಕೊನೆಯ ಕಾರ್ತಿಕ ಸೋಮವಾರ ದಿನ ಮಂಜುನಾಥ ಸ್ವಾಮಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿ ಹೇಳ್ತಾರೆ, ನೋಡಿ, ಈ ನಕಲಿ ದೇವಮಾನವ ನನ್ನ ಹೆಸರು ಹೇಳ್ಕೊಂಡು ಈ ನಕಲಿ ದೇವಮಾನವನ ಮನೆಯಲ್ಲಿನೇ ನನ್ನ ಫೋಟೋ ಇಲ್ಲ, ಆಮೇಲೆ ನನ್ನ ಎಲ್ಲ ಸದ್ಭಕ್ತರಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾನೆ ಅವನ ವಿರುದ್ಧ ನೀವು ಹೋರಾಟ ಮಾಡಿ. ನನ್ನ ಫೋಟೋ ಇಟ್ಕೊಂಡು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾನೆ ಈ ನಕಲಿ ದೇವಮಾನವ
ಅವನನ್ನು ಇಲ್ಲಿಂದ ಬಿಡುಗಡೆಗೊಳಿಸಿ, ಅವನನ್ನು ಶಿಕ್ಷೆಗೊಳಿಸಿ, ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತೇಳಿ ಸ್ವತಃ ಮಂಜುನಾಥ ಸ್ವಾಮಿಯೇ ಕಾರ್ತಿಕ ಸೋಮವಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಮತ್ತು ಎಲ್ಲರಿಗೂ ಕೂಡ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಇವತ್ತು ಆಶೀರ್ವಾದ ಮಾಡಿದ್ದಾನೆ ಮಂಜುನಾಥ ಸ್ವಾಮಿ. ಅದು ಎಲ್ರಿಗೂ ಕೂಡ ನೆನಪಿನಲ್ಲಿರಬೇಕಾಗುತ್ತೆ. ಮೊನ್ನೆ ಅದೇ 14ನೇ ತಾರೀಕಿಗೆ ಕೊಪ್ಪದ ಗುಣವಂತೆ ಅನ್ನುವಂತಹ ಗ್ರಾಮದಲ್ಲಿ ಮೀಟರ್ ಬಡ್ಡಿ ದಂಧೆಯ ಕಿರುಕುಳವನ್ನು ತಾಳಲಾರದೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಎಲ್ಲಿದ್ದಾರೆ ಟಿವಿ ಚಾನಲ್ ಅವರು? ಯಾಕೆ ಪೊಲೀಸರು ಆ್ಯಕ್ಷನ್ ತಗೊಳ್ತಾ ಇಲ್ಲ? ಇದೇ ಮಂಜುನಾಥ ಸ್ವಾಮಿ ಫೋಟೋ ತೋರಿಸೋದು, ಬಡ್ಡಿ ವಸೂಲಿ ಮಾಡೋದು. ಅದಕ್ಕೆ ಇವತ್ತು ಮಂಜುನಾಥ ಸ್ವಾಮಿ ಹೇಳಿದ ನಮ್ಮೆಲ್ಲರಿಗೂ, ನನ್ನ ಹೆಸರು ಹೇಳ್ಕೊಂಡು ನನ್ನ ಹೆಸರನ್ನು ಇವನು ಬಿಸ್ನೆಸ್ಸಿಗೆ ಅವನ ಮೇಲೆ ನೀವು ಹೋರಾಟ ಮಾಡಿದಾಗ ಅವನು ಮಾಡಿರೋ ಕೊಲೆಗಡಕತನವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ, ಅದರಿಂದ ಪರಾರಿಯಾಗೋದಕ್ಕೆ, ಪಾಪದಿಂದ ಪರಾರಿಯಾಗೋದಕ್ಕೆ ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ನೀವು ತಲೆ ಕೆಡಿಸ್ಕೋಬೇಡಿ ಹೋರಾಟಗಾರರೇ, ಧೈರ್ಯವಾಗಿರ್ರಿ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತೇಳಿ ಸ್ವತಃ ಮಂಜುನಾಥ ಸ್ವಾಮಿ ಹೇಳಿದ್ದಾನೆ. ಆಡಳಿತ ಸತ್ತು ಹೋಗ್ಬಿಟ್ಟಿದೆ. ದಿನಂಪ್ರತಿ ಅನೇಕ ಸಾವುಗಳಾಗ್ತಾ ಇದೆ, ಸಾವಿಗೆ ಶರಣಾಗ್ತಾ ಇದ್ದಾರೆ. ಯಾರು ಯಾವ ಟಿವಿ ಚಾನಲ್ ಹೋಗೋದೇ ಇಲ್ಲ. ಒಂದು ನೋಟಿಸ್ ಕಟ್ಟಿದ್ರೆ ಇಡೀ ದಿನ ಫ್ಲ್ಯಾಶ್ ನ್ಯೂಸ್. ಇವತ್ತು ಮಧ್ಯಾಹ್ನದ ತನಕ ಎಲ್ಲರೂ ಕಾದಿದ್ದಾರೆ ಹೈಕೋರ್ಟ್ ಎದುರುಗಡೆ, ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನಲ್ ಅವರು. ಗಡಿಪಾರು ಆದೇಶ ಆಗುತ್ತೆ. ಯಾವಾಗ ಗಡಿಪಾರು ರದ್ದಾಯಿತು, ಮುಖ ಒಣಸ್ಕೊಂಡು ವಾಪಸ್ ಹೋದರು. ಇದು ಈಗಿನ ಇವತ್ತಿನ ಪರಿಸ್ಥಿತಿ. ಆದರೆ ಸ್ವತಃ ಸೌಜನ್ಯ ಶಕ್ತಿ ನಮ್ಮೆಲ್ಲರನ್ನ, ಪ್ರತಿ ಇದರಲ್ಲಿಯೂ ಅದನ್ನೇ ಹೇಳ್ತೇನೆ, ಸೌಜನ್ಯ ಶಕ್ತಿ ನಮ್ಮೆಲ್ಲರನ್ನು ಕೂಡ ಕಾಪಾಡ್ತಾ ಇದೆ. ಮಂಜುನಾಥ ಸ್ವಾಮಿಯ ಒಂದು ಹರಕೆ ರೀತಿ ಈ ಹೋರಾಟ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಮತ್ತು ಸತ್ಯದ ಪರವಾಗಿ ವಿಶ್ಲೇಷಣೆ ಮಾಡ್ತಾ ಇರುವಂತಹ, ನ್ಯಾಯದ ಪರವಾಗಿ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಎಲ್ಲ ಯೂಟ್ಯೂಬ್ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಹೋರಾಟಕ್ಕೆ ಬೆಂಬಲಿಸಿ. ಈ ಹೋರಾಟ ಸುಮ್ಮನೆ 4 ಕೇಸ್ ಹಾಕಿಸಿ ಹೆದರಿಸಿದರೆ ನಾವು ನಿಲ್ಲುವರಲ್ಲ. ಆ ನಂತರ ಇನ್ನೊಂದು ಪ್ರಮುಖ ಅಂಶ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು ಅತಿ ದೊಡ್ಡ ಸಂಚು ನಡೀತಾ ಇದೆ. ಏನು ಅಂತ ಹೇಳಿದರೆ, ಈ ಕೇಸನ್ನು ಏನು 39/2025 ಕೇಸ್ ಇದೆ, ಅದನ್ನು ಸ್ಕ್ವಾಶ್ ಮಾಡಿಸ್ಬೇಕು, ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ನಡೀತಾ ಇದೆ. ಸೌಜನ್ಯ ಹೋರಾಟಗಾರರು ಯಾವತ್ತಿಗೂ ಕೂಡ SIT ನಿಲ್ಲಿಸುವಂತಹ ಪ್ರಯತ್ನ, ಕಾನೂನು ಪ್ರಯತ್ನ ಮಾಡುವುದಿಲ್ಲ. ಯಾರಾದರೂ ಮಾಡಿದರೆ ನಮ್ಮದು ಅದಕ್ಕೆ ವಿರೋಧ ಇದೆ. ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಜಯಂತ್ ಅವರು ಹೇಳ್ತಾ ಇರೋದು, ದೂರು ಕೊಟ್ಟಿರೋದು ಯಾಕೆ ಅಂತ ಹೇಳಿದರೆ, ತನಿಖೆಯ ನೆಪದಲ್ಲಿ SIT ಅಧಿಕಾರಿಗಳು ಹೋರಾಟಗಾರರನ್ನು ಬಲಿಪಶು ಮಾಡಬಾರದು, ಹಿಂಸೆ ಕೊಡಬಾರದು ಅನ್ನೋದನ್ನು ಮಾತ್ರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹೊರತು ಇಡೀ SIT ನಿಲ್ಲಬೇಕು, ಇಡೀ ಪ್ರಕರಣ ರದ್ದಾಗಬೇಕು ಅಂತ ನಾವು ಯಾವ ಅರ್ಜಿಯನ್ನು ಕೂಡ ಹಾಕಿಲ್ಲ. ಅರ್ಜಿ ಅಂದರೆ ಆ ಕೇಸ್ ವಾಪಸ್ ತಗೊಳ್ಳುವಂಥ ಪ್ರಯತ್ನ ಖಂಡಿತ ನಾವು ಮಾಡಿಲ್ಲ. ಯಾರಾದರೂ ಮಾಡಿದರೆ ಅದನ್ನು ವಾಪಸ್ ತೆಗಿಬೇಕು, SIT ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದರೆ ಅವರನ್ನು ಹೋರಾಟದ ವಿರೋಧಿಗಳ ಅಂತಲೇ ನಾವು ಪರಿಗಣಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿವರಣೆಯನ್ನು ನಾವು ಕೊಡ್ತೀವಿ. ಯಾವ ಕಾರಣಕ್ಕೂ ಕೂಡ SIT ನಿಲ್ಲಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ಇಷ್ಟೊಂದು ಘಟನೆ ಆಗಿದೆಯಲ್ಲ, ಅಲ್ಲಿ ಇಷ್ಟೊಂದು ಮಾಹಿತಿಗಳು ಸಿಕ್ಕಿದೆ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದೆ, ತನಿಖೆ ಆಗೋದು ಬೇಡವಾ? ಮಿಸ್ಸಿಂಗ್ ಕಂಪ್ಲೇಂಟ್ 70ಕ್ಕಿಂತನೂ ಜಾಸ್ತಿ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಅಲ್ಲಿ. ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳದ್ದು ತನಿಖೆ ಆಗಬಾರ್ದಾ? ನಮಗೆ ತನಿಖೆ ಆಗಬೇಕು. ನಮ್ಮದು ವಿಚಾರಣೆ ಮಾಡಿದರೆ ಕಾನೂನು ರೀತಿಯಲ್ಲಿ ಮಾಡಿ. ನೀವು ವಿನಾಕಾರಣ ಈಗ ನಮ್ಮ ಜಯಂತರಿಗೆ ತೊಂದರೆ ಕೊಟ್ಟಂಗೆ, ಹಲ್ಲೆ ಮಾಡ್ದಂಗೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಕಾನೂನು ಬಾಹಿರವಾಗಿ ವಿಚಾರಣೆ ಮಾಡೋದು ನಮಗೆ ಒಪ್ಪಿಗೆ ಇಲ್ಲ. ಅದರ ಸಲುವಾಗಿ ನಮ್ಮ ಅಡ್ವೊಕೇಟ್ ಬಾಲನ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಬಾಲನ್ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಮೋಹಿತ್ ಅವರಿದ್ದಾರೆ, ಅದರ ಪ್ರಕಾರ ನಾವು ಹೋಗ್ತೀವಿ. ಇದರಲ್ಲಿ ಇನ್ನು ಯಾರೋ ಏನೋ ಬಳಸ್ಕೊಂಡು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳೋದು ಇದನ್ನು ಮಾಡ್ತೀವಿ, SIT ನಿಲ್ಲಿಸ್ತೀವಿ ಅಂತ ಹೇಳಿದರೆ ಅವರು ಹೋರಾಟದ ವಿರೋಧಿಗಳು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸ್ಪಷ್ಟನೆಯನ್ನು ನಾವು ಮುಂದಿನ ದಿನದಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಸೌಜನ್ಯ ಹೋರಾಟಗಾರರು ಒಗ್ಗಟ್ಟಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಈ ಹೋರಾಟವನ್ನು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಆನಂತರ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ. ಕೊಂದವರು ಯಾರು, ಆನಂತರ ಇನ್ನೂ ಸಾರ್ವಜನಿಕರಿಂದ ಅನೇಕ ಸಭೆಗಳು, ಹೋರಾಟಗಳಾಗ್ತಾ ಇದೆ. ಅದೆಲ್ಲ ಒಂದು ಸಭೆಗಳಿಗೆ ಎಲ್ಲ ಹೋರಾಟಕ್ಕೂ ಕೂಡ ನಮಗೆ ಬೆಂಬಲ ಇದೆ. ಯಾವುದೇ ಜಾತಿ, ಧರ್ಮ, ಪಂಥ,
ಭೇದ ಇಲ್ಲದೆ ಈ ಹೋರಾಟ ನಡಿಬೇಕಾಗಿದೆ, ನಡೀತಾ ಇದೆ. ದಯವಿಟ್ಟು ಯಾವುದೇ ರೀತಿಯಾದಂತಹ ಒಗ್ಗಟ್ಟು ಒಡೆಯುವಂತಹ ಧಾರ್ಮಿಕ ಒಗ್ಗಟ್ಟು, ಪಂಥದ ಒಗ್ಗಟ್ಟು ಅದನ್ನು ಮುರಿಯುವಂಥ ಪ್ರಯತ್ನ ಮಾಡೋದು ಬೇಡ. ನೀವು ಯಾವ ಪಂಥದವರು ಇರ್ಬೋದು, ಯಾವ ಧರ್ಮದವ್ರದ್ದು ಇರ್ಬೋದು, ಯಾವ ಜಾತಿಯವರು ಇರ್ಬೋದು, ಆದರೆ ಇದೊಂದು ಸತ್ಯದ ನ್ಯಾಯದ ಹೋರಾಟ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸಂಬಂಧಿಸಿದಂಥ, ಪ್ರತಿಯೊಂದು ಕುಟುಂಬದಲ್ಲಿರುವಂತಹ ಮಹಿಳೆ, ಮಗುವಿಗೆ ಸಂಬಂಧಪಟ್ಟಂತಹ ನ್ಯಾಯಯುತವಾದಂಥ ಹೋರಾಟ. ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸಬೇಕು, ಈ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.